ಅವಾಗ ಏನಾಗುತ್ತೆ, ನಮ್ಗೆ ಆ ಪ್ರಾರ್ಥನೆ ಅಂದ್ರೆ ಏನು ಅಂತ ಹೇಳಿ ಅಂತ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಪ್ರಾರ್ಥನೆ ಅಂತಂದ್ರೆ ಏನು ಅಂತ ಯಾರನ್ನಾದ್ರೂ ಕೇಳಿದರೆ, ನಾವು ಭಗವಂತನನ್ನ ಅಥವಾ ಯಾರಲ್ಲಿ ಏನಾದ್ರೂ ಇದೆಯೋ ಅದು ನಮಗೆ ಬೇಕಾಗಿದೆಯೋ ಆ ವಸ್ತುವನ್ನಾಗ್ಲಿ ಆ ವಿಷಯವನ್ನಾಗ್ಲಿ ಅವರಿಂದ ಪಡೆದುಕೊಳ್ಳೋದು ಅಂತ ಹೇಳಿ ಅಂತ ಅನ್ಸತ್ತೆ. ಅಲ್ಲಿ ಸುಮಾರು ವಿಷಯಗಳಿರುತ್ತೆ. ಒಂದು, ನಾವು ಮಾಡಿದ ಪಾಪವನ್ನ ಕ್ಷಮಿಸು ಅಂತ ಹೇಳೋದು, ನಮ್ಗೆ ಐಶ್ವರ್ಯವನ್ನು ಕೊಡೋ, ಅದನ್ನು ಕೊಡೋ, ಇದನ್ನು ಕೊಡೋ ಅಂತೆಲ್ಲ ಕೇಳೋದು, ಹಾಗೆಲ್ಲ ಇರುತ್ತೆ. ಕೆಲವು ಸಲ ಅದು ಸಿದ್ಧಿಸುತ್ತೆ, ಕೆಲವು ಸಲ ಅದು ಸಿದ್ಧಿಸೋದಿಲ್ಲ. ಸಿದ್ಧಿಸಿದಾಗ ಒಂದು ತರಹದ ಪ್ರತಿಕ್ರಿಯೆ ನಮ್ಮ ಮಾನವರಲ್ಲಿ ಇರುತ್ತೆ. ನಾವು ಕೇಳಿದ್ದು ಸಿದ್ಧಿಸದೇ ಇದ್ದಾಗ ಪ್ರತಿಕ್ರಿಯೆ ಇನ್ನೊಂದು ತರ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಅಂದ್ರೆ ಏನು ಅಂತ ಅನ್ನೋದನ್ನ, ಮೂಲ ಅರ್ಥವನ್ನ ತಿಳಿದುಕೊಂಡ್ಬಿಟ್ರೆ ಮುಂದಿನ ಹಾದಿ ಸುಗಮವಾಗತ್ತೆ ಅಂತ ಹೇಳಿ ಅಂತ ಅನ್ಸತ್ತೆ. ಪ್ರಾರ್ಥನೆ ಅಂತಂದ್ರೆ ನಾವು ಭಗವಂತನಲ್ಲಿ ಮೊರೆ ಇಡ್ತೀವಿ. ಏನೆಂದು ಮೊರೆ ಇಡ್ತೀವಿ ಅಂತಂದ್ರೆ, ನನಗೆ ಜ್ಞಾನವನ್ನ ಮತ್ತು ಶಕ್ತಿಯನ್ನ ನೀಡು. ಈ ಜೀವನವನ್ನ ಸುಗಮವಾಗಿ ಸರಿದೂಗಿಸ್ಕೊಂಡು ಹೋಗೋದರಲ್ಲಿ ನಮಗೆ ಬೇಕಾದಂತಹ ಜ್ಞಾನ ಹಾಗೂ ಶಕ್ತಿ. ಅದರಿಂದ ಏನಾಗತ್ತೆ, ಒಳ್ಳೊಳ್ಳೆಯ ಕಾರ್ಯಗಳನ್ನ ನಾವು ಮಾಡಬಹುದು ಅಂತ ಹೇಳಿ ಇದ್ದ. ಹಾಗಾಗಿ ಪ್ರಾರ್ಥನೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮನ್ನ ನಾವು ಅರಿತುಕೊಳ್ಳುವುದು, ಹಾಗೂ ಪ್ರಾರ್ಥನಾ ವೈ ಸಂಕಲ್ಪ ಅಂತ. ಅಂದ್ರೆ ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಮ್ಮನ್ನು ನಾವು ಅಣಿಗೊಳಿಸಿಕೊಳ್ಳುವುದು ಅಂತ ಹೇಳಿ ಅಂತ ಅರ್ಥ ಬರುತ್ತೆ. ಹಾಗಾದಾಗ ಪ್ರಾರ್ಥನೆ ವಿಫಲ ಯಾಕಾಗತ್ತೆ ಅಂತ ಅಂದ್ರೆ, ವೈಯಕ್ತಿಕ ಹಿತಕ್ಕಾಗಿ ಸಲ್ಲಿಸುವ ಪ್ರಾರ್ಥನೆಗಿಂತ ಸಮಷ್ಟಿ ಹಿತಕ್ಕಾಗಿ ಸಲ್ಲಿಸುವ ಪ್ರಾರ್ಥನೆ ಅಥವಾ ನಿಸ್ವಾರ್ಥ ಪ್ರಾರ್ಥನೆ ಶ್ರೇಷ್ಠವಾಗತ್ತೆ ಅಂತ ಹೇಳಿ ಅಂತ. ಅಂದ್ರೆ ಪ್ರತಿಯೊಬ್ಬ ಮಾನವನೂ ಕೂಡ ತನ್ನ ಪುರುಷಾರ್ಥದ ನಂತರ, ಅದನ್ನ ಗಮನಿಸ್ಕೊಳ್ಳಿ, ಪುರುಷಾರ್ಥ ಅಂದ್ರೆ ತಾನು ಮಾಡಿದ ಕೆಲಸವನ್ನು ಮಾಡಿದ ನಂತರ ಉತ್ತಮ ಕಾರ್ಯಗಳ ಸಿದ್ಧಿಗಾಗಿ ಪರಮೇಶ್ವರನ ಅಥವಾ ಒಬ್ಬ ಸಾಮರ್ಥ್ಯವುಳ್ಳವನ ಸಹಾಯವನ್ನ ಪಡೆಯುವುದಕ್ಕಾಗಿ ಪ್ರಾರ್ಥನೆ ಅಂತ ಹೇಳಿ ಅಂತ ಅನ್ನಿಸ್ಕೊತಾರೆ. ಈಗ ಪ್ರಾರ್ಥನೆಯಲ್ಲಿ ಅದು ಕೇಳು ಇದು ಕೇಳ್ತೀವಿ ಅಂತ ಅನ್ಬಿಟ್ಟು ಅಂತ ಭಗವಂತ ಬಾರಪ್ಪ ಇವತ್ತು ನಂಗೆ ಅಡಿಗೆ ಮಾಡಕ್ ಆಗಲ್ಲ, ಇವತ್ತು ಬಂದು ನಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಬಿಡು, ಯಾಕೆಂದ್ರೆ 20 ಜನ ಅತಿಥಿಗಳು ಬರ್ತಾ ಇದ್ದಾರೆ ಅಂತ ಕೇಳಕ್ಕಾಗತ್ಯೆ? ಹಾಗೆಲ್ಲ ಆಗಲ್ಲ ಅಲ್ವಾ? ಆದ್ರಿಂದ ಭಗವಂತನನ್ನ ಯಾವ ತರ ಅಂದ್ರೆ, ನಾವು ಒಳ್ಳೆಯ ಕೆಲಸಕ್ಕಾಗಿ ಪ್ರೇರೇಪಣೆ ಮಾಡು ಅಂತ ಅನ್ನೋದಕ್ಕಾಗಿ. ಈಗಾಗಲೇ ಭಗವಂತ ನಮ್ಗೆಲ್ಲವನ್ನೂ ಕೊಟ್ಟುಬಿಟ್ಟಿದ್ದಾನೆ. ಈ ಒಂದು ಸೃಷ್ಟಿಯನ್ನ ಮಾಡಿದಾನಲ್ಲ, ಎಂತಹ ಅದ್ಭುತವಾದಂತಹ ಸೃಷ್ಟಿ. ಯೋಚನೆ ಮಾಡಿ ನೀವು, ಯಾರಾದ್ರೂ ಯೋಚನೆ ಮಾಡ್ಲಿ, ಎಂತಹ ಅದ್ಭುತವಾದಂತಹ ಸೃಷ್ಟಿ ಅಂತ. ಇಲ್ಲಿ ಮಾನವನಿಗೆ ಬೇಕಾದಂತಹ ಪ್ರತಿಯೊಂದನ್ನು ಕೊಟ್ಬಿಟ್ಟಿದ್ದಾನೆ ಆಗ್ಲೇನೆ. ಅದರಲ್ಲೂ ಮಾನವನನ್ನ ಸೃಷ್ಟಿ ಮಾಡಿ ಅದ್ಭುತ ತಿಳಿವನ್ನ ಶಕ್ತಿಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಅಂತ ಅನ್ಸತ್ತೆ. ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ನಮ್ಗೇನೆ. ಒಂದು ವಿಚಾರ ಮಾಡೋಣ, ಯಾಕೆ ಹೇಳಿದೆ ಸಮಷ್ಟಿ ಪ್ರಾರ್ಥನೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನನಗೆ ಗೊತ್ತಾದಂಗೆ ಒಂದಷ್ಟು ಪ್ರಾರ್ಥನೆಗಳಿದೆ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಹುವಚನ ಇದೆ. ಒಂದೇ ಒಂದು ಪ್ರಾರ್ಥನೆಯಲ್ಲಿ ಗೊತ್ತಾದಂಗೆ ಏಕವಚನ ಇದೆ. ಹಾಗಾಗಿ ಏನನ್ಸುತ್ತೆ, ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರಿಗಾಗಿ ಅಂತ ಹೇಳುವಂತಹ ಒಂದು ಯೋಚನೆ ಬರುತ್ತೆ. ಎಲ್ಲಿ ಅಂತಂದ್ರೆ, ವಯಂ ಸ್ಯಾಮ ಪತಯೋ ರಯೀಣಾಮ್ ಅಂತ ಹೇಳಿ ಅಂತ ಈಶ್ವರ ಸ್ತುತಿ ಪ್ರಾರ್ಥನೆಯಲ್ಲೇ ಬರುತ್ತೆ. ವಯಂ ಅಂತ ಅನ್ನೋದೇನು, ಬಹುವಚನ. ನಾವು ಸಂಪತ್ತಿನ ಒಡೆಯರಾಗೋಣ ಅಂತ ಹೇಳಿ ಅಂತ. ಹಾಗೇನೆ ಇನ್ನೊಂದು, ಅಗ್ನೇನಯ ಸುಪಥಾರಾಯೇ ಅಂತ ಹೇಳಿ ಅಂತ ಈಶ್ವರ ಸ್ತುತಿ ಪ್ರಾರ್ಥನೆಯಲ್ಲಿ ಬರುತ್ತೆ. ನಿಮ್ಗೆ ಕೇಳಿರ್ತೀರಾ ನೀವು ಅದನ್ನು? ಅಗ್ನೇನಯ ಸುಪಥಾರಾಯೇ ಅಂತ ಹೇಳಿ ಅಂತ ಅಂದ್ರೆ, ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನ ಐಶ್ವರ್ಯ ಅಭಿವೃದ್ಧಿಗಾಗಿ ಕರೆದುಕೊಂಡು ಹೋಗು ಅಂತ ಹೇಳಿ ಅಂತ. ಯಾವುದೋ ಒಂದು ಮಾತ್ರ ಹೇಳದ್ನಲ್ಲ ಏಕವಚನ ಅಂತಂದ್ರೆ, ಆ ಪ್ರಾರ್ಥನೆ ಯಾವುದು ಅಂದ್ರೆ, ಅಹಂ ಅನೃತಾತ್ ಸತ್ಯಮುಪೈಮಿ ಅಂತ ಹೇಳಿ ಅಂತ. ಅದು ಸಾಮಾನ್ಯವಾಗಿ
ಯಜ್ಞೋಪವೀತ ಧಾರಣೆ ಅಥವಾ ಉಪನಯನ ಕಾಲದಲ್ಲಿ ಹೇಳುವಂತಹ ಒಂದು ಮಂತ್ರ, ಅಥವಾ ಒಬ್ಬ ವಿದ್ಯಾರ್ಥಿ ಗುರುಕುಲದಿಂದ ನಿರ್ಗಮಿಸುವಾಗ ಹೇಳುವಂತ, ಇಲ್ಲಿಂದ ಮುಂದೆ ಅಂದ್ರೆ ಇನ್ನು ಮುಂದಕ್ಕೆ ನಾನು ಅನೃತಾತ್ ಸತ್ಯಮುಪೈಮಿ ಅಂತ, ಅಂದ್ರೆ ನಾನು ಅನೃತದಿಂದ ಸತ್ಯದ ಎಡೆಗೆ ಹೋಗ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಪ್ರಾರ್ಥನೆ ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಒಂಥರ ನಮ್ಗೆ ಇಷ್ಟ ಆಗೋದು ಇರುತ್ತೆ, ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅಂತ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಾವು ಪುರುಷಾರ್ಥವನ್ನ ಮಾಡಿದ ನಂತರ ಫಲವನ್ನ ಭಗವಂತನಿಗೆ ಬಿಟ್ಟು ಬಿಡಬೇಕು ಅಂತ ಹೇಳಿದ್ದ. ಭಗವದ್ಗೀತೆನಲ್ಲೂ ಅದನ್ನೇ ಹೇಳಿದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದ. ಹಾಗೇನೆ ಡಿವಿಜನ್ ಹೇಳ್ತಾರೆ, ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನಿಮ್ ಚರಿಸದಿರೆ ಲೋಪವಲ್ಲ ಮಂಕುತಿಮ್ಮ ಅಂತಾರೆ. ಅಂದ್ರೆ ಏನು, ಭಗವಂತನ ಕೃಪೆಗೋಸ್ಕರ ವರಸಿದ್ಧಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಅಲ್ಲ, ಪರಮೇಶ್ವರನ ಕರುಣೆ ಅನವಶ್ಯ ಅಂತನೂ ಅಲ್ಲ, ಆದರೆ ನಮಗೊಂದಷ್ಟು ಶಕ್ತಿ ಕೊಟ್ಟಿದಾನಲ್ಲ ಭಗವಂತ, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಗೆಷ್ಟು ದೂರ ಕಾಣುತ್ತೋ ಅಷ್ಟು ಪ್ರಪಂಚವನ್ನ ಅಥವಾ ನಮ್ಮನ್ನು ನಾವು ಅರಿತುಕೊಳ್ಳಲು ಸಹಾಯ ಮಾಡ್ಕೋಬೇಕು. ಚರಿಸದಿರೆ ಲೋಪವಲ್ಲ ಮಂಕುತಿಮ್ಮ ಅಂತಂತಾರೆ. ಅಂದ್ರೆ ಅದು ಮಾಡದೇ ಇದ್ರೆ ತಪ್ಪು ನಂದಾಗುತ್ತಲ್ಲ ಅಂತ. ಹಾಗಾಗಿ ಈ ನಮ್ಮ ಸನಾತನ ಧರ್ಮದಲ್ಲಿ ಬೇಕಾದಷ್ಟು ಇದೆ, ಸ್ತುತಿ ಸ್ತೋತ್ರ ಅಂತೆಲ್ಲ ಹೇಳಿ ಬರುತ್ತೆ. ಅಂದ್ರೆ ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿ ಇತ್ತ. ಅಂದ್ರೆ ಭಗವಂತನಲ್ಲಿರುವಂತಹ ಒಳ್ಳೊಳ್ಳೆಯ ಗುಣಗಳನ್ನು ನಾವು ಸ್ತುತಿ ಮಾಡ್ತೀವಿ ಅಂತ. ನಾವು ಸ್ತುತಿ ಮಾಡಿದ್ರೆ ಭಗವಂತನಿಗೆ ಏನು ಆಗ್ಬೇಕಾದ್ದಿಲ್ಲ, ಮಾಡದೇ ಇದ್ರೂ ಏನು ಆಗ್ಬೇಕಾದ್ದಿಲ್ಲ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಅಂದ್ರೆ ಭಗವಂತನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳುವುದು, ಅದನ್ನ ನಮ್ಮೊಳಗೆ ಇಳಿಸ್ಕೊಳ್ಳೋದು ಅಂತ. ಈಶ್ವರ ಅಂದ್ರೆ ಯಾರು ಅಂದ್ರೆ, ಅವನು ಸಂಪತ್ತುಳ್ಳವನು ಅಂತ ಹೇಳಿ ಅಂತ. ಈಶ ನಿಯಮನೇನಂತ ಇನ್ನೊಂದು ಅರ್ಥ, ಅಂದ್ರೆ ನಿಯಮವನ್ನು ಮಾಡುವವನು ಅಂತ ಹೇಳಿ ಅಂತ ಅರ್ಥ. ಹಾಗಾಗಿ ಈ ಈಶ್ವರ ಸ್ತುತಿ ಪ್ರಾರ್ಥನೆ ಅಂತ ಅನ್ನೋದು ಒಂದು ಸಾರಾಂಶ ಏನಿರುತ್ತೆ ಅಂತಂದ್ರೆ, ಯಾರ ಗುಣಕರ್ಮ ಸ್ವಭಾವಗಳು ಸತ್ಯವಾಗಿದೆಯೋ, ಯಾರು ಕೇವಲ ಚೇತನ ಮಾತ್ರನಾಗಿ ಇದ್ದಾನೆಯೋ, ಯಾವನು ಏಕಮೇವ ಅದ್ವಿತೀಯನೋ, ಯಾರು ಶಕ್ತಿವಂತನೋ, ಯಾರು ನಿರಾಕಾರನೋ, ಯಾರು ಸರ್ವತ್ರ ವ್ಯಾಪಕನೋ, ಯಾರು ಅನಾದಿಯೋ ಅನಂತನೋ, ಇಂತಹದ್ದು ಬೇಕಾದಷ್ಟು ಹೇಳ್ಕೊಂಡು ಹೋಗ್ಬೋದು ಭಗವಂತನ ಬಗ್ಗೆ. ಅವನನ್ನ ನಾವು ಈಶ್ವರ ಅಂತ ಕರಿತೀವಿ. ಆ ಈಶ್ವರನನ್ನ ಸ್ತುತಿಸ್ತೀವಿ, ಅವನ ಗುಣಗಳನ್ನ ನಾವು ಜ್ಞಾಪಿಸ್ಕೋತೀವಿ ಈ ಮೂಲಕ ಅಂತ. ಯಾವುದು ಗುಣಗಳು? ಅವನು ಅವಿನಾಶಿ, ಅವನು ಜ್ಞಾನಿ, ಸರ್ವಜ್ಞ, ಅವನು ಆನಂದದಾಯಕ, ಶುದ್ಧವಾದವನು, ಹಾಗೂ ನ್ಯಾಯಕಾರಿ, ದಯಾಳು, ಅಜನ್ಮ, ಈ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳು ಬರುತ್ತೆ. ಹಾಗಾಗಿ ಯಾರ ಕರ್ಮ ನಮ್ಮ ಈ ಜಗತ್ತಿನ ಅಥವಾ ನಮ್ಮ ಜೀವನದ ಉತ್ಪತ್ತಿ, ಪಾಲನೆ ಹಾಗೂ ವಿನಾಶಕ್ಕೆ ಕಾರಣವೋ ಅಂತಹ ಭಗವಂತನನ್ನ ನಾವು ಜ್ಞಾಪಿಸ್ಕೋತೀವಿ. ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿದ್ದು ಆಗ್ಲೇ ಹೇಳಿದೆ. ಅಂದ್ರೆ ಈ ಮೂಲಕ ಸ್ತುತಿಯನ್ನ ಮಾಡಿ ಆ ಗುಣಗಳನ್ನ ನಮ್ಮಲ್ಲಿ ಇಳಿಸ್ಕೊಳ್ಳೋದು ಅಂತ ಹೇಳಿದ್ದ. ಅಂದ್ರೆ ಅಂತಹ ಮೇರು ಗುಣಗಳನ್ನ, ಭಗವಂತನ ಗುಣಗಳನ್ನ ನಾವು ಇಳಿಸ್ಕೊಂಡ್ಬಿಟ್ರೆ ನಾವೇ ಭಗವಂತ ಆಗ್ಬಿಡ್ತೀವಲ್ಲ ಅಂತ ಹೇಳಿದ್ದ ಅನ್ಸುತ್ತೆ. ಆದರೆ ಆ ನಿಟ್ಟಿನಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನ ಮಾಡಬೇಕು. 100% ಆಗದೇ ಇದ್ರೂ ಕೂಡ ಒಂದು 50% ದಯಾಳು ಕರುಣಾಳು ಆಗೋದಕ್ಕೆ ಏನ್ ಕಷ್ಟ ಇದೆ? ಅಹಿಂಸಾ ತತ್ವ ಈಶ್ವರನ ನಿಯಮ, ಅದನ್ನ ಪಾಲಿಸೋದಕ್ಕೆ ಏನ್ ಕಷ್ಟ ಇದೆ? ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ತರ ಬೇಕಾದಷ್ಟು ಗುಣಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಮಾಡ್ಬೋದಲ್ಲ. ಹಾಗಾಗಿ ಪ್ರಾರ್ಥನಾ ವೈ ಸಂಕಲ್ಪ, ಈ ಪ್ರಾರ್ಥನೆಯ ಮೂಲಕ ನಾವು ಭಗವಂತನ ಗುಣಗಳನ್ನ ನಮ್ಮಲ್ಲಿ ಇಳಿಸ್ಕೋತೀವಿ ಅಂತ ಹೇಳಿ ಅಂತ. ಯಾಕೆ ಅಂತಂದ್ರೆ, ಆ ಶಕ್ತಿವಂತನಾದಂತಹ ಪರಮಾತ್ಮ ಇದಾನಲ್ಲ, ಅವನಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ಅವನು ಸರ್ವಶಕ್ತ ಅಂತ ಹೇಳಿ ಅಂತ. ಅಂದ್ರೆ ನಮಗೆ ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ನಮ್ಗೆ ಯಾವುದೋ ಒಂದು ಸಲಕರಣೆ ಬೇಕಾಗುತ್ತೆ. ಈಗ ನೋಡ್ಬೇಕು ಅಂದ್ರೆ ಈ ಕನ್ನಡಕ ಬೇಕು ನಮ್ಗೆ, ಅಥವಾ ಸುಮ್ನೆ ಉದಾಹರಣೆಗೆ ಹೇಳ್ತೀನಿ, ಬೆನ್ ಕೆರ್ಕೋಬೇಕು ಅಂದ್ರೆ ಇಂಥದ್ದೊಂದು ಬೇಕಾಗತ್ತೆ. ಸುಮ್ನೆ ಉದಾಹರಣೆಗೆ ಹೇಳ್ತಾ ಇದ್ದೆ. ಅಂದ್ರೆ ನಮ್ಗದ್ ಸಿಗೋಲ್ಲ. ಆದ್ರೆ ಅವನು ಸರ್ವಶಕ್ತ, ಯಾವುದನ್ನು ಯಾವುದೇ ಒಂದು ಸಲಕರಣೆ ಇಲ್ಲದೆ ಮಾಡುವಂಥದ್ದು. ಸುಮ್ನೆ ಯೋಚನೆ ಮಾಡಿ, ನೀರು ನಮಗೆ ಅದನ್ನ ರಚಿಸಲು ಅಥವಾ ಅದನ್ನ ತಯಾರಿಸಲು ಸಾಧ್ಯ ಇದೆಯಾ? ಒಂದು ಹಿಡಿ ಮಣ್ಣು ತಯಾರಿಸೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಯಾವುದೋ ಒಂದು ಬೀಜವನ್ನ ಎಲ್ಲೋ ಒಂದು ಕಡೆ ಹಾಕಿದರೆ, ಆ ಮಣ್ಣೊಳಗೆ ಹಾಕಿದರೆ ಅದಕ್ಕೆ ಪೋಷಣೆ ಸಿಕ್ಕರೆ ಅದೊಂದು ದೊಡ್ಡ ಮರವಾಗಿ ಹೂವು ಹಣ್ಣು ಅದನ್ನೆಲ್ಲ ಕೊಡುತ್ತೆ. ಆ ಥರದ್ದು ಮಾಡೋದಕ್ಕೆ ಸಾಧ್ಯವಾ?
ಹೀಗೆಲ್ಲ ಇಳಿಸ್ಕೊಂತು ಅಂತಂದ್ರೆ ಅವಾಗ ಅಂತಹ ಶಕ್ತಿಯನ್ನು ನಮ್ಮಲ್ಲಿ ಇಳಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಓಂ ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಅಂತ ಹೇಳಿ ಅಂತ ಮೊದಲನೇ ಪ್ರಾರ್ಥನೆ. ಅಂದ್ರೆ ಭಗವಂತನನ್ನ ನಾವು ಕೇಳ್ಕೊತಾ ಇದೀವಿ ಏನು ಅಂತಂದ್ರೆ ಸಮಸ್ತ ದುರ್ನಡತೆಗಳನ್ನ ನಮ್ಮಿಂದ ದೂರ ಮಾಡು, ಹಾಗೇನೆ ಯದ್ಭದ್ರಂ ತನ್ನ ಆಸುವ ಅಂತ ಹೇಳಿ ಅಂತ. ಯಾವುದು ಒಳ್ಳೆ ಕಲ್ಯಾಣಕಾರಿಯಾಗಿದೆಯೋ ಅದನ್ನ ನಮ್ಮಲ್ಲಿಗೆ ಬರುವಂತೆ ಮಾಡು ಅಂತ, ನಮ್ಮಲ್ಲಿ ಉಂಟು ಮಾಡು ಅಂತ ಹೇಳಿ ಅಂತ. ಹಾಗೇನೆ ಒಂದು ಸ್ವಲ್ಪ ಪದಗಳನ್ನು ಕೂಡ ಗಮನಿಸೋಣಂತೆ. ಯಾಕೆ ಅಂತಂದ್ರೆ ಬರೀ ಭಾವಾರ್ಥವನ್ನ ತಿಳ್ಕೊಂಡ್ಬಿಟ್ರೆ ಆ ಪದವನ್ನ ತಿಳ್ಕೊಳ್ಳದೆ ಹೋಯ್ತು ಅಂತಂದ್ರೆ ನಮಗ್ ಜ್ಞಾನ ವೃದ್ಧಿ ಆಗಲ್ಲ. ಒಂದು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೈ ಮುಗಿದು ಕೇಳ್ಕೊತೀನಿ ಏನು ಅಂತಂದ್ರೆ ನಾವು ಕೂಡ ಜ್ಞಾನಿಗಳಾಗೋಣ ಅಂತ ಹೇಳಿ ಅಂತ. ಮನುರ್ಭವ ಅಂತ ಹೇಳಿ ಅಂತ ಒಂದು ವೇದ ಮಂತ್ರ, ಚಿಂತನಶೀಲರಾಗೋಣ ಅಂತ. ನಾವು ಕೇಳ್ಕೊಂಬಿಟ್ಟು ನಮ್ಗೊಬ್ರಿಗೆ ಆಗ್ಬಿಟ್ರೆ, ನಾವೊಬ್ರು ಒಳ್ಳೆಯವರಾಗ್ಬಿಟ್ರೆ ಮುಗೀತಾ? ಅದನ್ನ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗ್ಬೇಕಲ್ಲ. ಹಾಗಾಗಿ ನಮ್ ಗುರುಗಳಾದ ಸುಧಾಕರ್ ಶರ್ಮಾ ಹೇಳ್ತಾ ಇದ್ರು, ನೀವ್ ಏನು ಮಾಡ್ಬೇಡ್ರಪ್ಪ, ನಮ್ಮಿಂದ ಏನೇನು ಕಲ್ತ್ಕೋತಿರೋ ಅದನ್ನ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬಿಡಿ ಅಷ್ಟೇ ಅಂತ ಹೇಳಿ. ಹಾಗಾಯ್ತು ಅಂತಂದ್ರೆ ಅದು ಇಲ್ಲದೆ ಇದ್ರೆ ಹೇಗಾಗುತ್ತೆ? ಹಾಗಾಗಿ ವಿಶ್ವಾನಿ ಅಂದ್ರೆ ಈ ಸಮಸ್ತನಾದ, ದೇವ ಅಂತಂದ್ರೆ ದಿವ್ಯ ಗುಣಕರ್ಮ ಸ್ವಭಾವಯುಕ್ತವಾದ, ಸವಿತಃ ಅಂದ್ರೆ ಪರಮೇಶ್ವರ, ಸವಿತೃ ಪ್ರೇರಣೆಯನ್ನು ಉಂಟು ಮಾಡುವವನು ಅಂತ. ಹಾಗಾಗಿ ದುರಿತಾನಿ ದುರಾಚಾರಗಳನ್ನ ದುಃಖಗಳನ್ನ ಪರಾಸುವ ದೂರ ಮಾಡ್ಬಿಡಪ್ಪ ಅಂತ ಹೇಳಿದ್ದ. ಯತ್ ಭದ್ರಂ ಯಾವುದು, ಯತ್ ಅಂದ್ರೆ ಯಾವುದು, ಭದ್ರಂ ಮಂಗಳಕರವೋ ಅದನ್ನ, ಅಂತಹ ಧರ್ಮಾಚರಣೆಯನ್ನ, ತತ್ತದನ್ನು ನಹ ಅಂದ್ರೆ ನಮಗೆ, ಆಸುವ ಉಂಟಾಗುವಂತೆ ಲಭಿಸುವಂತೆ ಮಾಡು ಅಂತ ಹೇಳಿದ್ದ. ಇದರಲ್ಲಿ ಏನಿದೆ ಅಂದ್ರೆ ಇದಕ್ಕೆ ಬೇಕಾದಂತಹ ಪ್ರೇರಣೆಯನ್ನ ಪಡ್ಕೊಂಡಾಯ್ತು. ಆದರೆ ಆ ಪಾಪಾಚರಣವನ್ನ ದೂರ ಮಾಡು ಅಂದ್ರೆ ಆ ಕೆಲಸವನ್ನ ನಾವು ಮಾಡಬಾರ್ದು. ಯಾಕೆಂದ್ರೆ ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಅದು ಯೋಚನೆ ಬಂದ್ಬಿಟ್ರೆ, ಕೆಟ್ಟ ಯೋಚನೆ ಅಂತ ಅನ್ಕೊಳ್ಳೋಣಂತೆ, ಅದು ಮಾತಿಗಿಳಿಯುತ್ತೆ, ಆಮೇಲೆ ಕೃತಿಗಿಳಿಯುತ್ತೆ. ಒಂದು ಸಲ ಅದು ಮಾತಿಗೆ ಬಂದು ಕೃತಿಗಿಳಿದ ಮೇಲಿಂದ ಆ ಫಲವನ್ನ ನಾವು ಉಣಲೇಬೇಕು. ಯಾಕೆಂದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ ಅಂತ ಒಂದು ಇದೆಯಲ್ಲ, ಅದು ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ ಅಂತ ಒಂದು ವೇದ ಮಂತ್ರ ಇದೆ. ಅಂದ್ರೆ ನಾವು ಮಾಡಿದ್ದನ್ನ ನಾವು ಅನುಭವಿಸಲೇಬೇಕು. ಹಾಗಾಗಿ ಮೂಲದಲ್ಲೇ ಅಂದ್ರೆ ಯೋಚನೆ ಮಾಡುವಾಗಲೇನೆ ಅದು ಹೊರಟೋಯ್ತು ಆಚೆಗೆ ಅಂತಂದ್ರೆ ಅವಾಗ ನಮ್ಮ ಪಾಪ ನಮಗೆ ಸುತ್ತಕೊಳ್ಳಲ್ಲ ಅಂತ ಹೇಳಿ ಅಂತ. ಹಾಗಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಅಂದ್ರೆ ಇಲ್ಲೂ ಕೂಡ ಪುರುಷಾರ್ಥವನ್ನ ನಾವು ಮಾಡಬೇಕು. ಕೆಟ್ಟ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು, ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಬಿಡ್ಬೇಕು, ಹಾಗೂ ಕೆಟ್ಟ ಕೆಲಸಗಳನ್ನ ಮಾಡೋದನ್ನ ಬಿಡಬೇಕು. ಅಂತಂದ್ರೆ ನಮ್ಮ ಮನಸ್ಸನ್ನ ನಾವು ಜಾಗೃತಗೊಳಿಸ್ಕೊಂಡು ಇದನ್ನ ಮಾಡಬಾರದು ಅಂತ ನಮಗೆ ನಾವೇ ಒಂದಷ್ಟು ಪ್ರೇರಣೆಯನ್ನ ನೀಡ್ಕೊಂಡಾಗ ಆ ಭಗವಂತನು ಹಸ್ತವೆಲ್ಲ ದೈವಕದು ಮಂಕುತಿಮ್ಮ ಅಂತ ಡಿ.ವಿ.ಜಿ ಇನ್ನೊಂದ್ ಕಡೆ ಹೇಳ್ತಾರೆ. ಅವಾಗ ಭಗವಂತ ನಮ್ಮನ್ನ ಕೈ ಹಿಡಿದು ತನ್ನ ಕೈಯಂತೆ ಹಿಡಿದು ನಡೆಸ್ತಾನೆ, ಅಥವಾ ನಮ್ಮನ್ನ ತನ್ನ ಕೈಯಂತೆ ಅವನು ಉಪಯೋಗಿಸ್ಕೋತಾನೆ ಅಂತ ಹೇಳಿದ್ದ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ತರ ಒಂದೊಂದು ಮಂತ್ರವನ್ನು ತಿಳಿದುಕೊಂಡು ಹೋದ್ರೆ ಉದಾತ್ತವಾದಂತಹ ಜೀವನ ಅಥವಾ ವ್ಯಕ್ತಿತ್ವ ನಮ್ಮದಾಗತ್ತೆ. ನಮಗೆ ಗೊತ್ತಾಗದಂತೆ ನಮ್ಮ ವ್ಯಕ್ತಿತ್ವ ಯಾವ ಮಟ್ಟದಲ್ಲಿ ಸುಧಾರಿಸಿರುತ್ತೆ ಅಂತಂದ್ರೆ ಆ ಕಾಂತಿ ನಮ್ಮ ಮುಖದಲ್ಲಿ ಕಾಣ್ತಾ ಇರುತ್ತೆ. ನೋಡಿದ ತಕ್ಷಣ ಎಲ್ರಿಗೂ ಕೂಡ ಇಷ್ಟ ಆಗತ್ತೆ, ಒಂದು ಸಲ ನಮಸ್ಕರಿಸ್ಬೇಕು ಅಂತ ಹೇಳಿ ಅಂತ ಅನ್ಸತ್ತೆ. ಅವಾಗ ನೋಡ್ಕೊಳ್ಳಿ, ನಿಮ್ಗೆ ನಾನ್ ನೆನ್ನೆ ಹೇಗಿದ್ದೆ, ಇವತ್ತು ಹೇಗಾಗಿದ್ದೀನಿ, ನಾಳೆ ಹೇಗಾಗ್ತೀನಿ ಅಂತ. ಹಾಗಾಗಿ ಈ ಪ್ರಾರ್ಥನೆಯ ಲಾಭಗಳನ್ನ ಮತ್ತಷ್ಟು ವಿಚಾರ ಮಾಡ್ತಾ ಅಂತ ಹೇಳಿ ಇವತ್ತಿಗೆ ಒಂದು ಮಂತ್ರ ಸಾಕು, ಮತ್ತೆ ಮುಂದುವರ್ಸೋಣ ಅಂತ ಹೇಳ್ತಾ ಧನ್ಯವಾದ ಹಾಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಹರಿ ಓಂ. ಅತ್ಯಂತ ವಿವರವಾಗಿ, ಅತ್ಯಂತ ಸರಳವಾಗಿ ಒಂದು ಮಂತ್ರದ ಅರ್ಥವನ್ನ ಕೇಳಿದಿರಿ. ಇದನ್ನ ಕೇವಲ ಎರಡೇ ಶಬ್ದದಲ್ಲಿ ಹೇಳ್ಬೇಕು ಅಂತಂದ್ರೆ ಏನು? ಕೆಟ್ಟದನ್ನ ದೂರ ಮಾಡು, ಒಳ್ಳೇದನ್ನ ನನಗೆ ಕೊಡು. ಎಷ್ಟೇನಾ ಗುರುಗಳೇ? ನಾನ್ ಯಾವ ಗುರು ಅಲ್ಲ, ಅಷ್ಟೇನೆ. ಆದ್ರೆ ಅದು ಮನಸ್ಸಿನಲ್ಲಿ ಕೂತ್ಕೋಬೇಕಲ್ಲ, ಅದಕ್ಕೆ ಅರಿಬೇಕಷ್ಟೇ. ಗೊತ್ತಾಯ್ತು ಅಲ್ಲ, ಅದು ಎಷ್ಟು ನಮ್ಮ ಒಳಗಡೆ ಹೋಗ್ಲಿ ಅಂತ ಅದು ಹೇಳಿದೆ ಅಷ್ಟೇನೆ. ಈಗ ಈ ಮಂತ್ರದ ಬಗ್ಗೆ ನೀವ್ ಯಾರಾದ್ರೂ ಏನಾದ್ರು ಅನುಮಾನ ಇದ್ರೆ ಕೇಳ್ಬೋದು. ನಾನು ಕೈ ಎತ್ತಿದ್ರೆ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಯಾಕೆಂದ್ರೆ ನಾನು ಆಲ್ ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅರ್ಪಿತಾ ಕುಮಾರ್ ಅವ್ರಿಗೆ ತುಂಬಾ ಕೆಲಸ ಇತ್ತು ಅಂತ ಕಾಣುತ್ತೆ. ಸುಮಾರು ಸಲ
ರೆಕಾರ್ಡ್ ಮಾಡೋ ಟೈಮಲ್ಲಿ ಅವ್ರು ಏನೋ ಮಾತಾಡಿಸ್ತಾ ಇದ್ರು ಮನೆಯಲ್ಲಿ. ಅದರಿಂದ ಇವಾಗ ಯಾರಾದ್ರೂ ಮಾತಾಡ್ಬೇಕಾದ್ರೆ ನಾನು ಅನ್ಮ್ಯೂಟ್ ಮಾಡಕ್ಕೆ ಅವಕಾಶ ಕೊಡ್ತೀನಿ, ಕೈ ಎತ್ತಿ. ಒಂದ್ ನಿಮಿಷ. ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನಾಗರತ್ನ. ನಮಸ್ಕಾರ. ಹೇಳಿ ಹೇಳಿ. ಮತ್ತೆ ನೀವ್ ಹೇಳಿದ್ರಲ್ಲ ಗುರುಗಳೇ, ಮಾತಿಂದ ಮತ್ತೆ ಅದು ಕೃತಿಗಳದು ನಾವಂದ್ರೆ ಹೇಳ್ಬಾರ್ದು, ಅದು ಆಗ್ಬಿಡುತ್ತೆ ಅಂತ. ನಾವು ಮಕ್ಳ ವಿಷಯದಲ್ಲಿ ನಾವು ಬೈದಿರ್ತೀವಲ್ವಾ, ಅವಾಗ ಏನಾಗುತ್ತೆ ಗುರುಗಳೇ? ಮಕ್ಳು ಓದಲ್ಲ ಅನ್ಬಿಟ್ಟು ಚೆನ್ನಾಗ್ ಬೈದಾಕ್ಬಿಟ್ಟಿರ್ತೀವಲ್ವಾ, ಅವಾಗ ಏನಾಗುತ್ತೆ ಗುರುಗಳೇ? ನಂಗೆ ಅದೇ ಒಂದ್ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಚೆನ್ನಾಗ್ ಬೈದಾಕ್ಬಿಟ್ಟು ನೀವ್ ಹೇಳ್ದಾಗ ನಂಗೆ ಅದೇ ನೆನ್ಪಾಯ್ತು ಗುರುಗಳೇ. ಅವಾಗ ಏನಾಗುತ್ತೆ ಗುರುಗಳು? ನಾವ್ ಮತ್ತೇನೋ ಹೇಳಿ ಇದ್ ಮಾಡಿರಲ್ಲ, ಓದಲ್ಲ ಮಾಡಲ್ಲ ಹಿಂಗೆಲ್ಲ ಕೃತಿಲ್ ಮಾತಲ್ಲಿ ಬಂದ್ಬಿಟ್ಟಿರುತ್ತಲ್ವಾ, ಅವಾಗ ಏನಾಗುತ್ತೆ ಗುರುಗಳೇ ಅಂತ ಬೇಕಿತ್ತು ನನಗೆ. ಅಶೋಕ್ ಜಿ ಹೇಳಕ್ಕಿಂತ ಮುಂಚೆ ಒಂದ್ ಮಾತು ನಾನು ನಿಮ್ಗೆ ಹೇಳಿರ್ತೀನಿ, ಆಮೇಲೆ ಅಶೋಕ್ ಜಿ ಅವ್ರು ಹೇಳ್ತಾರೆ. ಯಾವ ತಾಯಿ ಆಗಲಿ ತಂದೆ ಆಗಲಿ ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ಬೈಯೋದಿಲ್ಲ. ನೀವು ಬೈತಿದೀನಿ ಅಂತ ನಿಮ್ ಶಬ್ದಗಳು ಅನ್ಸಿದ್ರು ಕೂಡ ನಿಮ್ಮೊಳಗಡೆ ಪ್ರೀತಿ ಇದೆ. ಹಾಗಾಗಿ ಅದು ಒಳ್ಳೆಯ, ಅವರಿಗೆ ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತೀವಿ ಅಲ್ವಾ? ಸೊ ನಾವು ಯಾವ ಯಾವ ವಯಸ್ಸಲ್ಲಿ ಹೇಗೆ ಹೇಳ್ಬೇಕು ಹಾಗೆ ಹೇಳ್ಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ಸಮಾಜದ ಮಧ್ಯೆ ಬೆಳೆಯುವಾಗ, ಬೇರೆ ಬೇರೆ ಮಕ್ಕಳ ಜೊತೆ ಬೆಳೆಯುವಾಗ ಅನೇಕ ಸಲ ಬೇರೆ ಬೇರೆ ಸ್ವಲ್ಪ ಕೆಟ್ಟ ಚಾಟಿಗಳು ಬರುತ್ತೆ. ಆವಾಗ ಸುಮ್ಮನೆ ಅಪ್ಪ ಮಾಡ್ಬೇಡ ಕಣೋದ್ರು ಮಾಡಲ್ಲ, ಮಾಡ್ದಲೇ ಇರಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಗಟ್ಟಿ ಮಾತಿಂದ ಹೇಳ್ಬೇಕಾಗತ್ತೆ, ಅದು ಬೈಗುಳ ಅಲ್ಲ. ಇವಾಗ ಅಶೋಕ್ ಜಿ. ಸರಿ, ಇದುವರ ತನಕ ಭೂಮಿ ಮೇಲೆ ಕೆಟ್ಟ ತಾಯಿ ಇಲ್ಲ ಅಂತ ಹೇಳಿ ಅಂತ ಅದು ಪ್ರೂವ್ ಆಗೋಗಿದೆ. ಅದನ್ನು ಮತ್ತೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಈಗ ಯಾರ್ದೋ ಒಂದು ಒಳ್ಳೇದಾಗಕ್ಕೆ ಅಂತ ಅಂದ್ಬಿಟ್ಟು ನಿಮ್ದು ಕಠಿಣ ಪದ ಬಂದಿರ್ಬೋದೇ ಹೊರತು ಅಥವಾ ಬೈಗುಳ ಅಂತ ಆಗಲ್ಲ. ಈಗ ಇಂಜೆಕ್ಷನ್ ಚುಚ್ಚಿಸ್ಕೋಬೇಕಪ್ಪ, ರೋಗ ವಾಸಿ ಆಗ್ಬೇಕಾಯ್ತು ಅಂದ್ರೆ ನೋವು ಆಗುತ್ತೆ ತಾನೆ, ಆದ್ರೆ ಪರಿಣಾಮ ಏನು? ಒಳ್ಳೇದ ಹಾಗೇನೆ. ಹಾ, ಆ ತರ ಅಲ್ಲಿ ಅವಾಗ ಏನಾಗುತ್ತೆ? ಈಗ ಒಂಥರ ನೀವು ಮಕ್ಕಳನ್ನ ವಿಚಾರ ಕೇಳಿದ್ರಿ, ಮನವನಾಳುವುದು ಹಠದ ಮಗುವನಾಳುವನೆಯದೆ ಇನಿತನಿತು ಸವಿಯಣಿಸು ಸವಿಕತೆಗಳಿಂದೆ ಅನುಕೂಲಿಸುವುದು ಬರಿಯ ಕೂಗು ಬಡಿತಗಳಿನದು ಸವಿಯಣಿಸು ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ ಹೇಳ್ತಾರೆ. ಮಕ್ಕಳನ್ನ ಹೇಗ್ ಮಾಡ್ತೀವಿ? ಒಂಚೂರು ನೋಡಲ್ಲಿ ಚಂದ್ರ ಇದ್ದಾನೆ, ಅಲ್ಲಿ ನೋಡು ಹಕ್ಕಿ ಬಂತು ಅಂತ ಹೇಳಿ ಅಂತ ಏನೇನೋ ಮರಸ್ಬಿಟ್ಟು ಹಾಗೆ ಊಟ ಮಾಡಿಸಿ ಏನೋ ಒಂದು ಮಾಡ್ತೀವಲ್ಲ, ಅದು ತುಂಬಾ ಪುಟ್ಟ ಮಕ್ಳಿಗಾಯ್ತು. ಹಾಗೇನೆ ಸವಿಯಣಿಸು ಸವಿಕತೆಗಳಿಂದ ಅದನ್ನ ನಾವು ಒಂಚೂರು ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ. ಅಷ್ಟು ಸುಲಭ ಅಲ್ಲ ಮಕ್ಕಳನ್ನ ಸಾಕೋದು. ಇದು ಎಲ್ಲಾವುದು ನಾವು ಬೈದಿರ್ತೀನಿ, ನಾನು ಬೈದಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಅದು ಒಳ್ಳೆ ಪರಿಣಾಮ ಆಗುತ್ತೆ ಅಂತ ಅವರು ಅರ್ಥ ಮಾಡ್ಕೋಬೇಕು. ಹಾಗೇನೆ ಆ ಥರದ ವಿಧಾನಗಳನ್ನ ಕಂಡಿಡ್ಕೋಬೇಕು. ಅವಾಗ ಏನಾಗತ್ತೆ ಅಂತಂದ್ರೆ ಒಳ್ಳೇದಾಗತ್ತೆ. ಇಲ್ಲದೆ ಇದ್ರೆ ಸ್ವಲ್ಪ ಕಷ್ಟ. ಅದು ಏನೇ ಮಾತುಗಳಿಂದ ಇದ್ ಮಾಡಕ್ಕಾಗಲ್ಲ. ಅವ್ರು ಹೆತ್ತೋರ್ಗೆ ಗೊತ್ತಾಗತ್ತೆ ಆ ಥರದ ಕಷ್ಟಗಳು ಏನಿದೆ ಅಂತ. ಅದಕ್ಕೆ ನಾವು ನಡೆದು ತೋರಿಸುವ ರೀತಿ ಮಾಡ್ಕೊಂಡ್ರೆ, ಈಗ ಸುಮ್ನೆ ಒಂದು ಉದಾಹರಣೆ ಕೇಳ್ತು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ, ಸುಮ್ನೆ ಒಂದ್ ಸ್ವಲ್ಪ ನಗ್ಸೋದಿಕ್ಕೆ. ಹುಡುಗ ಪರೀಕ್ಷೆ ಮುಗ್ದಿರುತ್ತೆ, ಮಾರ್ಕ್ಸ್ ಕಾರ್ಡ್ ತಂದಿರ್ತಾನೆ, ಅವನು ಫೇಲ್ ಆಗ್ಬಿಟ್ಟಿರ್ತಾನೆ. ಅಪ್ಪಂಗ್ ತೋರಿಸ್ಬೇಕು, ತೋರ್ಸ್ದ, ಅಪ್ಪಂಗ್ ಸಿಟ್ಟು ಬಂದ್ಬಿಡ್ತು, ಬೈದ. ಏನಂದ್ರು ನಿಮ್ ಮೇಷ್ಟ್ರು ಅಂತ ಕೇಳಿದ್ರು, ನಿನ್ ಮಾರ್ಕ್ಸ್ ನೋಡಿ ಏನಂದ್ರು ನಿಮ್ ಮೇಷ್ಟ್ರು? ಯಾಕೆಂದ್ರೆ ಅವರು ಕಾರಣಿರ್ತಾನೆ, ಯಾಕೆಂದ್ರೆ ಪಾಠ ಮಾಡಿರ್ತಾರೆ, ಆದ್ರೂ ಫೇಲ್ ಆಗ್ಬಿಟ್ಟಿದಾನಲ್ಲ ಅಂತ ಹೇಳಿ. ಅವಾಗ ಆ ಹುಡುಗ ಹೇಳ್ದ, ಮೇಷ್ಟ್ರು ಏನಂದ್ರು ಅಂತಂದ್ರೆ, ಮೋಹನ ಬೇಜಾರು ಮಾಡ್ಕೋಬೇಡ, ಪಾಸು ಫೇಲು ಎಲ್ಲ ಹೆರಿಡಿಟ್ರಿ ಅಂತಂದ. ಅವಾಗ ಈ ಅಪ್ಪ ಇಂಟರ್ಮೀಡಿಯೇಟ್ ಅಲ್ಲಿ 2 ಸಲ ಫೇಲ್ ಆಗಿದ್ದು ಜ್ಞಾಪಕಕ್ಕೆ ಬಂತು. ಅದರಿಂದ ನಾವು ಹೇಗೆ ನಡೆದು ತೋರಿಸ್ತೀವಿ ಅಂತ ಹೇಳಿ ಅಂತ ಅದು ಬರ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಸ್ವಲ್ಪ ಕಷ್ಟ. ಇದನ್ನೆಲ್ಲ ನೋಡ್ಕೊಂಡು ವಿಧಾನ ಮಾಡ್ಕೊಂಡು ಯಾವುದೋ ಒಂದು ವಿಧಾನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನಾನೊಂದು ಹೇಳ್ದೆ ನಿಮ್ಗೆ, ಭಗವಂತನು ಕೂಡ ಸಹಕರಿಸ್ತಾನೆ ಅಂತ. ಯಾವ ತರ ಸಹಕರಿಸ್ತಾನೆ ಅಂತಂದ್ರೆ, ಒಂದ್ಸಲ ಪೀರಿ ಕ್ಯೂರಿ ಅಂತ ಹೇಳಿ ಅಂತ. ಪೀರಿ ಕ್ಯೂರಿ ಅಂತಂದ್ರೆ ಮೇಡಮ್ ಕ್ಯೂರಿ ಅಂತ ಅನ್ಬಿಟ್ಟು ಅಂತ ಇದ್ರು.
ಆ ಗಂಡ ಹೆಂಡತಿಗೆ ಇಬ್ಬರಿಗೇನೆ ನೊಬೆಲ್ ಪ್ರಶಸ್ತಿ ಬಂದಿರೋದು. ಈ ಪೇರಿ ಕ್ಯೂರಿ ಒಂದ್ಸಲ ಪ್ರಯೋಗಾಲಯದಲ್ಲಿ ಕೂತ್ಕೊಂಡು ಸೂಕ್ಷ್ಮ ದರ್ಶಕ ಅಂದ್ರೆ ಈ ಏನ್ ಹೇಳ್ತಾರೆ, ಸೂಕ್ಷ್ಮವಾದದ್ದನ್ನ ನೋಡೋದಕ್ಕೆ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಇದ್ರು. ಒಬ್ಬ ಶಿಷ್ಯ ಬಂದ ಒಳಕ್ಕೆ, ಇವ್ರು ಹಿಂಗ್ ಬಗ್ಗೊಂಡು ಹಿಂಗ್ ಕೂತ್ಕೊಂಡು ನೋಡ್ತಾ ಇದ್ದಾಗ ನೋಡ್ದವ್ನು ಸರಿಗ್ ನೋಡ್ದವ್ನು ಏನೋ ಪ್ರಾರ್ಥನೆ ಮಾಡ್ತಿರ್ಬೇಕು ಇವ್ರು ಅಂತ ಅನ್ಕೊಂಡು ಅಂತ ಹೋಗೋಕ್ ಶುರು ಮಾಡಿದ್ರು. ಆದ್ರೆ ಇವ್ರಿಗೆ ಗೊತ್ತಾಯ್ತು, ಯಾಕಯ್ಯ ಹೋಗ್ತಾ ಇದೀಯಾ ಅಂತ ಹೇಳಿ ಅಂತ ಕೇಳಿದ್ರು. ಏನೋ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಅನ್ಸ್ಕೊಂಡೆ, ಅವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ನಿಸ್ತು, ನಾನು ಅದಕ್ಕೆ ಹೋದೆ ಅಂತ ಹೇಳಿ ಅಂತ. ಆಗ ಅವ್ರು ಹೇಳಿದ, ಹೌದಯ್ಯ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು, ನಾನು ಸಂಶೋಧನೆ ಮಾಡ್ತಾ ಇದ್ದೆ. ನಾನು ಈ ಅಧ್ಯಯನ, ಈ ಪರಿಶ್ರಮ ಇವೆಲ್ಲದೂ ಕೂಡ ಪ್ರಾರ್ಥನೆನೇ ಸರಿ. ಯಾಕೆ ಅಂತಂದ್ರೆ ನಾವು ಯಾರು ಪ್ರಾಮಾಣಿಕವಾಗಿ, ಯಾರು ಶ್ರಮ ವಹಿಸಿ ಈ ತರ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಭಗವಂತ ರಹಸ್ಯಗಳನ್ನ ಬಿಟ್ಕೊಡ್ತಾನೆ ಅಂತ. ಈ ಸಂಶೋಧನೆ ಎಲ್ರಿಗೂ ಮಾಡಿರ್ತಾರೆ, ಆದ್ರೆ ಎಲ್ರಿಗೂ ಫಲ ಸಿಕ್ಕಿರಲ್ಲ. ಅಂಥವ್ರಿಗೆ ಮಾತ್ರ, ಅಂದ್ರೆ ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅನ್ನಲ್ಲ, ಆ ತರ ಅವ್ರಿಗೆ ಪ್ರಾಮಾಣಿಕರಿಗೆ ಮಾತ್ರ ತನ್ನ ವಿಷಯಗಳನ್ನ ಹೊರಗೆಡುತ್ತಾನೆ ಅಥವಾ ಪ್ರಕಟಪಡಿಸ್ತಾನೆ ಅಥವಾ ಪ್ರಕಾಶ ಪಡಿಸ್ತಾನೆ ಅಂತ. ಹಾಗಾಗಿ ನಮ್ಮ ಪ್ರಯತ್ನವೂ ಇರುತ್ತೆ ಈ ಮಕ್ಕಳ ವಿಷಯದಲ್ಲಿ. ಅದು ತುಂಬಾ ಜಾಗರೂಕರಾಗಿರ್ಬೇಕು. ನಾವು ಯಾವುದೇ ಪದದಲ್ಲಿ ಅಥವಾ ಇದರಲ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ, ಮಾಡಿ ತೋರಿಸ್ಬೇಕು, ಅವಾಗ ಅವರು ಅರ್ಥ ಮಾಡ್ಕೋತಾರೆ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಗುರು. ಹರಿ ಓಂ. ಇನ್ಯಾರಾದ್ರು? ಯಾರು ಏನು ಕೇಳೋದಿಲ್ಲದೆ ಹೋದ್ರೆ ಇನ್ನೊಂದು 5-6 ನಿಮಿಷ ಸಮಯ ಇದೆ. ನಾನಿವತ್ತು ಹೊಸ ಪಾಠ ಮಾಡಬೇಕು ಅಂದ್ರೆ 5-6 ನಿಮಿಷದಲ್ಲಿ ಆಗತ್ತೆ. ನೀವೆಲ್ಲ ಪುಸ್ತಕಗಳನ್ನ ಇಟ್ಕೊಡಿ. ಓಂ ಪ್ರಜಾಪತೆ. ಯಾರಿಗೂ ಹೇಳಿ ಹೆಸರನ್ನ ಹೇಳಿಲ್ಲ ಅಲ್ವಾ? ಓಕೆ. ಯಾರು? ವಾಸಂತಿ ಭಟ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಡ್ತೀನಿ. Yes, sir. ಹೇಳಿ sir. ಒಂದ್ ನಿಮಿಷ. ಓಂ ಪ್ರಜಾಪತೆ ನಮಃ. ಹರಿ ಓಂ, ಹರಿ ಓಂ. ನೋಡಿ, ನೀವು ಪಾಠ ಹೇಳಕ್ಕಾಗಲ್ಲ, ನಿಮ್ಮಲ್ಲಿ ಇನ್ನೇನೋ ನಡೀತಾ ಇದೆ. ಅದರಿಂದ ಪವಿತ್ರ ಹೆಚ್ಚು. ಓಕೆ ಗುರುಜಿ. ಓಂ ಪ್ರಜಾಪತೆ. ಓಂ ಪ್ರಜಾಪತೆ. ನತ್ವದೇತಾನ್ಯನ್ಯೋ 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 ನತ್ವದೇತಾನ್ಯನ್ಯೋ. ದೇ ಮತ್ತೆ ನ್ಯ ಎರಡು ಕೂಡ ಅನುದಾತ್ತ. ನತ್ವದೇತಾನ್ಯನ್ಯೋ ನತ್ವದೇತಾಯನ್ಯೋ ದೇತಾನ್ಯನ್ಯೋ ದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ. ಜಾತಾನಿ. ಜ ಮತ್ತೆ ನೀ ಎರಡು ಅನುದಾತ್ತ. ಜಾತಾನಿ ಜಾತಾನಿ. ಪರಿತಾಪ ಭೂವ ಪರಿತಾ ಬಭೂವ ಯತ್ಕಾಮಸ್ತೆ ಯತ್ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಶ್ಯಾಮ ಯಾಮ ಶ್ಯಾಮ ಯಾಮ ಶ್ಯಾಮ ಪತಯೋರಯೀಣಾಂ ಪತಯೋರಯೀಣಾಂ. ಓಕೆ, ವೆಂಕಟಕೃಷ್ಣಯ್ಯನವರೇ. ಓಂ ಪ್ರಜಾಪತೆ. ಓಂ
प्रजापते नत्वदेतान्यन्यो नत्वदेतान्यन्यो विश्वा विश्वा जातानि जातानि परिता बभूव परिता बभूव यत्कामास्ते यत्कामास्ते बहुमस्तन्नो जोहमस्तन्नो अस्तु वयं स्याम अस्तु वयं स्याम पतयोरयीणाम् पतयोरयीणाम् गीतालु ॐ सनो बन्धर्जनिता ॐ सनो बन्धुर्जनिता बन्धर्जनिता बन्धर्जनिता सविधाता ಸಾರಿ ನಾ ಮುಂದಕ್ಕೆ ಹೋದೆ ಬೇಡ ಓಂ ಪ್ರಜಾಪತೆ ॐ प्रजापते ನತ್ವದೇತಾನ್ಯನ್ಯೋ नत्वदेतान्यन्यो ವಿಶ್ವಾ विश्वा ಜಾತಾನಿ जातानि ಪರಿತಾ ಬಭೂವ परिता बभूव ಯತ್ಕಾಮಾಸ್ತೆ यत्कामास्ते ಯತ್ಕಾಮಾಸ್ತೆ यत्कामास्ते ಇಲ್ಲಿ ಕ ದೀರ್ಘ ಸ್ವರಿತ ಮಾ ಮತ್ತು ಸ್ತೆ ಎರಡು ಕೂಡ ಉದಾತ್ತ ಅದರಿಂದ ಹೇಗಿದೆಯೋ ಹಾಗೆ ಹೇಳ್ಬೇಕು ಯತ್ಕಾಮಾಸ್ತೆ यत्कामास्ते ಕಾ ಹೇಳ್ಬೇಕಾದ್ರೆ ಅದು ಅನುದಾತ್ತಕ್ಕೆ ಹೋಗಿ ಬರ್ತಾ ಇದ್ದೀರಿ ಯತ್ಕಾಮಾಸ್ತೆ यत्कामास्ते ಆಮೇಲೆ ಹೇಳ್ಕೊಡ್ತೀನಿ ಮತ್ತೆ ಜುಹುಮಸ್ತನ್ನೋ जुहुमस्तन्यो ಜುಹುಮಸ್ತನ್ನೋ जुहुमस्तन्यो ನ್ಯೋಲ ನ ಜುಹುಮಸ್ತನ್ನೋ जुहुमस्तन्नो ಅಸ್ತು ವಯಂ ಸ್ಯಾಮ अस्तु वयं स्याम ಪತಯೋರಯೀಣಾಂ पतयोरयिणाम् ಪೂರ್ವಿ ಓಂ ಸನಾ ಬಂಧರ್ಜನಿತಾ ಅದಲ್ಲ ಗುರುಜಿ ಮತ್ತೆ ಯಾಕೋ ಮುಂದಕ್ಕೆ ಹೋಗ್ತಾ ಇದ್ದೇನೆ ನಾನು ಇವತ್ತೇನೋ ಆಗಿದೆ ಇವತ್ತು ಅಶೋಕ್ ಬಂದ್ರಲ್ಲ ಹೆದರಿಕೆ ನನಗೆ ಓಂ ಪ್ರಜಾಪತೆ ಓಂ ಪ್ರಜಾಪತೆ 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 ನತ್ವದೇತಾನ್ಯನ್ಯೋ ನತ್ಯ ನತ್ವ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ ಪರಿತಾ ಬಭೂವ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಪರಿತಾ ಬಭೂವ
ಯತ್ ಕಾಮಸ್ತೆ ಕಾಮಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಪತಯೋರಯೀಣಾಂ ನಿರ್ಮಲ ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತ ನಿಪರಿತಾ ಬಭೂವ ಜಾತಾ ನಿಪರಿತಾ ಬಭೂವ ಯತ್ ಕಾಮಸ್ತೆ ಕಾಮಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಪತಯೋರಹೀಣಾಂ ಕುಮಾರ್ ಓಂ ಸನಾ ಬಂಧರ್ಜನಿತಾ ಗುರುಜಿ ಅದಲ್ಲ. ಯೋ ಇವತ್ತೇನೋ ಅದೊಂದು ಯಾಕೆ ಹೀಗಾಗ್ತಾ ಇದೆ ಇವತ್ತು. ಅಲ್ಲಿ ಪಾಠ ಮಾಡಿಬಿಟ್ಟಿದೀನಿ ಅಂತ ಪ್ರಜಾಪತಿನ ತಲೆಯಲ್ಲಿ ಕೂತ್ ಬಿಟ್ಟಿದೆ ನನಗೆ. ತೆಗೆದು ಹಾಕ್ತೀನಿ ಇವಾಗ. ಓಂ ಪ್ರಜಾಪತೆ ಓಂ ಪ್ರಜಾಪತೆ ನತ್ವದೇತಾನ್ಯನ್ಯೋ 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 ವಿಶ್ವಾ ವಿಶ್ವಾ ಜಾತ ನಿಪರಿತಾ ಬಭೂವ ಜಾತಾ ನಿಪರಿತಾ ಬಭೂವ ಯತ್ ಕಾಮಸ್ತೆ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಪತಯೋರಯೀಣಾಂ ಲಕ್ಷ್ಮೀ ಭಟ್ ಓಂ ಪ್ರಜಾಪತೆ ಓಂ ಪ್ರಜಾಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತ ನಿಪರಿತಾ ಬಭೂವ ಜಾತಾ ನಿಪರಿತಾ ಬಭೂವ ಜಾತಾನಿ ಜಾತಾನಿ ಜಾ ಮತ್ತು ನೀ ಎರಡು ಕೂಡ ಇಲ್ಲಿಂದ ಬರುತ್ತೆ ಗಂಟ್ಲಿಂದ. ಜಾತಾನಿ ಜಾತಾನಿ ಘಾತಾನಿ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಯತ್ ಕಾಮಸ್ತೆ ಕಾಮಾಸ್ತೆ ದೇ ಅನುದಾತ್ತ ಅಲ್ಲ. ಬರ್ಬೇಕಾಗಿರೋದೇನು ಉದಾತ್ತ. ಯತ್ ಕಾಮಾಸ್ತೆ
ಯತ್ ಕಾಮಾಸ್ತೆ ಹಾ ಇಳಿತೀರಿ ಇಲ್ಲ, ಅಲ್ಲಿ ಇಳಿಸೋಂಗಿಲ್ಲ. ಯತ್ ಕಾಮಾಸ್ತೆ ಯತ್ ಕಾಮಾಸ್ತೆ. ಇದು ನೀವೊಬ್ರಲ್ಲ, ನಾವು ಇದನ್ನೇ ತಪ್ಪು ಮಾಡ್ತಾ ಇದ್ವಿ. ನಾವು ಗುರುಗಳು ತಿದ್ದಿ ಕೊನೆ ಬೈದ್ ಬಿಟ್ಟು ಅತ್ಲಾಗೆ ನಿಮ್ ಗೋರ್ಲ ಬಿಡ್ರಿ ಅಂತ ಹೇಳಿದ್ರು. ಅದು ನಿಮ್ಗೆ ಹಾಗೆ ಹೇಳಲ್ಲ. ಯತ್ ಕಾಮಾಸ್ತೆ ಯತ್ ಕಾಮಾಸ್ತೆ. ಇಲ್ಲ, ಯಾಕೆ ಇಳಿಸ್ತೀರಿ ಸ್ಥೇನಲ್ಲಿ? ಯತ್ ಕಾಮಾಸ್ತೆ ಯತ್ ಕಾಮಾಸ್ತೆ. ಇಳಿಯುತ್ತ ಇಲ್ಲ. ಜುಹುಮಸ್ತನ್ನ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಪತಯೋರಯೀಣಾಂ. ದೀಪ ದೀಪಕ್ಕೆ ಓಂ ಸನ್ ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ ಪರಿತಾ ಬಭೂವ. ಜಾತಾನಿ ಪರಿತಾ ಬಭೂವ. ಜಾತಾನಿ ಜಾತಾನಿ ಪರಿ ಪರಿತಾ ಪರಿತಾ ಬಭೂವ. ಪರಿತಾ ಬಭೂವ. ಯತ್ ಕಾಮಾಸ್ತೆ ಯತ್ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಪತಯೋರಯಿಣಾಂ. ವಾಸಂತಿ ಭಟ್ಟದಾಗಿಲ್ಲ ಅಲ್ವಾ? ಇಲ್ಲ ಸರ್. ಓಂ ಪ್ರಜಾಪತೆ ಓಂ ಪ್ರಜಾಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ ಪರಿತಾ ಬಭೂವ. ಜಾತಾನಿ ಪರಿತಾ ಬಭೂವ. ಯತ್ ಕಾಮಾಸ್ತೆ ಯತ್ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಪತಯೋರಯೀಣಾಂ. ಪುಷ್ಪಲತಾ ಓಂ ಸನ ಬಂಧರ್ಜನಿತಾ. ಇವತ್ತೇನೋ ಆಗಿದೆ, ಏನು ಮಾಡಕ್ಕಾಗಲ್ಲ, ಇರ್ಲಿ. ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ ಜಾತಾನಿ ಪರಿತಾ ಬಭೂವ. ಪರಿತಾ ಬಭೂವ. ಬಭೂವ
ಬಭೂವ ಬಭೂವ ಅಭೂವ ಇಲ್ಲ ಬ ಸ್ವರಿತ ಭೂ ಮಹಾಪ್ರಾಣ ಉದಾತ್ತ ಬಭೂವ ಬಭೂವ ಯತ್ ಕಾಮಸ್ತೆ ಯತ್ ಕಾಮಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಯಾಮ ಸ್ಯಾಮ ಯಾಮ ಸ್ಯಾಮ ಪತಯೋರಯೇಣ ಪತಯೋರಯೀಣಾಂ ಮಾನಸ ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪಥೆ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ನ್ಯಾ ಬಿಟ್ಬಿಟ್ಟಿಲ್ಲಮ್ಮ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ಅಲ್ಲ ನ್ಯಾ ಬಿಡ್ತಾ ಇದೀಯಾ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ಯಾಕೆ ಒಂದು ಅಕ್ಷರ ಬಿಡ್ತಾ ಇದೆಯಲ್ಲ ಯಾಕೆ ನುಂಗ್ತಾ ಇದೀಯ ಅದನ್ನ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ನ್ಯೋ ಅಲ್ಲ ನತ್ವದೇತಾನ್ಯನ್ಯೋ ನತ್ವಧೇತಾನ್ಯೋ ಇಲ್ಲ ಇವತ್ ಊಟ ಮಾಡ್ಬೇಡ ಇದಕ್ಕೆ ನತ್ವ ದೇತಾನಿ ಅನ್ಯೋ ಅಂತ ಹೇಳಿ ನತ್ವ ಅಲ್ಲ ದೇತಾನಿ ಅಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಬಿಡ್ಸಿ ಹೇಳಿದಾಗ ಅದು ಹಾಗೆ ಬಿಡ್ಸೇ ಅಭ್ಯಾಸ ಮಾಡ್ಕೊತಾರೆ ಅದಕ್ಕೋಸ್ಕರ ಅದ ಅರ್ಥನೇ ಅದೇನೆ ದೇತಾನೆ ಅನ್ಯೋನೆ ಆದರೆ ದೇತಾನ್ಯನ್ಯೋ ನತ್ವಧೇತಾನ್ಯನ್ಯೋ ಅದೇನೋ ಚೂರ್ ಬಂದ್ಬಿಟ್ಟಿದೆಯ ವಿಶ್ವ ವಿಶ್ವಾಹ ಜಾತ ನಿಪರಿತಾ ಬಭೂವ ಛಾತಾನಿ ಪರಿಥಾ ಬಭೂವ ನಿ ಜಾತ ನಿಪರಿತಾ ಬಭೂವ ಛಾತಾನಿ ಇಲ್ಲ ಜಾತ ತ ಅಲ್ಪ ಪ್ರಾಣ ಜಾತ ನಿ ಛಾತಾನಿ ಪರಿತಾ ಬಭೂವ ಪರಿಥಾ ಬಭೂವ ಮಹಾಪ್ರಾಣ ಅಲ್ಲ ಅಲ್ಪ ಪ್ರಾಣ ಪರಿತಾ ಬಭೂವ ಪರಿತಾ ಬಭೂವ 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 ಭೂವ ಭೂವ ಬಭೂವ ಬಭೂವ ಮತ್ತೆ ಅಲ್ಲಿ ಅಲ್ಪ ಪ್ರಮಾಣ ಬರ್ತಾ ಇದೆ ಯತ್ ಕಾಮಸ್ತೆ ಯತ್ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಪತಯೋರಹೀಣಾಂ ರಯೀಣಾಂ ರಹೀಣಾಂ ಇಲ್ಲಿ ರಹಿಮ್ ಇಲ್ಲ ಇಲ್ಲಿ ರಯೀಣಾಂ ರಹೀಣಾಂ ಇಲ್ಲಿ ಏನಿದ್ರು ಈಶ್ವರ ರಹಿಮ ಇಲ್ಲ ಇಲ್ಲಿ ರಹೀಣಾಂ ರಹೀಣಾಂ ಇಲ್ಲ ರಹಿ ಹೇಳ್ತಾ ಇದೀಯ ನೀನು
ರಯೀಣಾಂ ರಹೀಣಾಂ ರಯೀಣಾಂ. ರಹೀಣಾಂ ಇಲ್ಲ, ಇವತ್ತು ಊಟ ಮಾಡ್ಬೇಡ, 2-3 ತಪ್ಪು ಮಾಡಿದೀಯ. ನಿಮ್ಮಮ್ಮಂಗೆ ಹೇಳ್ಬಿಡ್ತೀನಿ ನಾನು, ಆಯ್ತಾ? ಹಾ, ಇನ್ಯಾರ್ದಾಗಿಲ್ಲ ಅವ್ರ ಕೈ ಎತ್ತಿ, ಕೈನಲ್ಲೇ ತೋರ್ಸಿ. ಆಯ್ತು. ಓ, ಇನ್ನೂ 2-3 ಜನ ಇದ್ದೀರಾ? ನಾಗರತ್ನ ಎಂ ಜೋಶಿ. ಹಾ ಗುರುಗಳೇ. ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವ ವಿಶ್ವಾ ಜಾತಾನಿ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಯತ್ಕಾಮಸ್ತೆ ಯತ್ಕಾಮಾಸ್ತೆ ಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಪತಯೋರಯೀಣಾಂ. ಓಕೆ. ಕಾಟಿಹಳ್ಳಿ, ನೀವು ಹೆಸರು ಹಾಕಲ್ಲ ಕಣಮ್ಮ ನೀನು. ಅನಿತಾ ಕಾಟಿಹಳ್ಳಿ, ಹೇಳು. ಓಂ ಸನ ಬಂಧರ್ಜನಿತಾ. ಮತ್ತೆ ಅದಕ್ಕೆ ಹೋಗಿ ಇರ್ಲಿ. ಹರಿ ಓಂ. ಇನ್ಯಾರು ಪಾಠ ಹಾಕ್ಬೇಕು ಹೇಳಿ? ಯಾರು ಕೈ ತೋರಿಸಿ ಇನ್ನೊಂದ್ಸಲ? ಪವಿತ್ರ ಹೆಚ್ಚಮ್ಮ ಆಯ್ತಲ್ಲ, ಯಾಕೆ ಕೈ ತೋರಿಸ್ತಾ ಇದೀಯಾ? ನೀಲಮ್ಮ. ನೀಲಮ್ಮ ಆಗ್ಲಿಲ್ವೇನಮ್ಮ? ಇಲ್ಲ ಗುರುಜಿ, ಇದು ಆಗಿಲ್ಲ ಗುರುಜಿ. ಆಯ್ತು, ಓಕೆ. ಅನಿತಾ. ಓಂ ಪ್ರಜಾಪತೆ ಓಂ ಪ್ರಜಾಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ಎನ್ಯೋ ಅಲ್ಲ, ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ. ನ್ಯೋ ಅನುದಾತಕ್ಕೆ ಬರ್ತಾ ಇದೆ, ಅಲ್ಲಿ ನ್ಯಾ ಮಾತ್ರ ಅನುದಾತ. ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ. ಮತ್ತದು ಅನುದಾತಕ್ಕೆ ಬರ್ತಾ ಇದೆ, ಏಳ್ಸ್ಬೇಕು. ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವ ವಿಶ್ವ ಜಾತಾನಿ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಬಭೂವ. ಬಭೂವ. ಮಹಾಪ್ರಾಣ ಅಲ್ಲ, ಮೊದಲನೇದು ಅಲ್ಪ ಪ್ರಾಣ ಸ್ವರಿತ. ಬಭೂವ ಬಭೂವ ಯತ್ಕಾಮಸ್ತೆ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಪಥಯೋರಹೀಣಾಂ. ಅಲ್ಲ, ಅದು ಸ್ವರಿತ ಅಷ್ಟೇ. ಪತಯೋರಯೀಣಾಂ. ಸಾ ಹೇಳ್ತಾ ಇದೀಯ. ಪತಯೋರಯೀಣಾಂ. ಪತಯೋರಹೀಣಾಂ. ನೀಲಮ್ಮ. ಓಂ ಪ್ರಜಾಪತೆ ಓಂ
ಪ್ರಜಾಪತೆ. ಇನ್ಯಾರ್ದಾಗ್ಬೇಕು? ಕೈ ಎತ್ತಿ ನೋಡೋಣ. ನಿಮ್ದು ಸರಿ, ಅನುಸೂಯನ್ ಸರಿ, ಅದನ್ನ ಹೈಲೈಟ್ ಮಾಡಿದೀನಿ ನಾನು. ಇನ್ಯಾರ್ದಾಗ್ಬೇಕು ಅದ್ಬಿಟ್ಟು? ಅನುಸೂಯ ಇವಾಗ ಹೇಳ್ತಾರೆ ಇಬ್ರೇ ಅಲ್ವಾ? ಓಕೆ. ಓಂ ಪ್ರಜಾಪತೆ ಓಂ ಪ್ರಜಾಪತೆ ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾ ನಿಪರಿತಾ ಬಭೂವ ಜಾತಾ ನಿಪರಿತಾ ಬಭೂವ ಯತ್ಕಾಮಾಸ್ತೆ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ಯೋ ತನ್ನೋ ತನ್ಯೋ ನ್ಯೋ ಅಲ್ಲ, ನೋ, ನಾಲ್ಕು ನಾವತ್ತು. ತನ್ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಶಾಮ ಯಾಮ ಯಾಮ ಪತಯೋರಯೀಣಾಂ ಪತಯೋರಯೀಣಾಂ. ಅನಸೂಯ. ಓಂ ಪ್ರಜಾಪತ್ ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಓಂ ಪ್ರಜಾಪತೆ ಓಂ ಪ್ರಜಾಪತೆ 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 ಪತೆ ಪತೆ ತೇ ಅನ್ನೋದು ಅನುದಾತಕ್ಕೆ ಬರ್ಬೇಕು. ಪತೆ ಪತೆ ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ 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 ಯತ್ಕಾಮಾಸ್ತೆ ಯತ್ಕಾಮಾಸ್ತೆ ಆಸ್ತೆ ಕಾಮಾಸ್ತೆ ಯತ್ಕಾಮಾಸ್ತೆ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ವಯಂ ಇಲ್ಲ, ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಪತಯೋರಯೀಣಾಂ. ಇನ್ಯಾರ್ದಾಗ್ಬೇಕು? ಎಲ್ಲಾರ್ದು ಆಗಿದೆ ಅಂತ ಅನ್ಕೋತೀನಿ. ಲೇಟು ಆಯ್ತು ಪಾಪ ಇವತ್ತು ನಿಮ್ಗೆ. ಇವರೊಂದು ಹೇಳ್ತಾರೆ, ಹೇಳಿ. ಇನ್ನೊಬ್ರು ಪುಷ್ಪಲತಾ ಜೊತೆ ಇರೋರು. ಹೇಳಿ ಹೇಳಿ. ಓಂ ಸ ಪ್ರಜಾಪತೆ ಓಂ ಪ್ರಜಾಪತೆ ಪತೆ 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 ನತ್ವದೇತಾನ್ಯನ್ಯೋ ನತ್ವದೇತಾನ್ಯನ್ಯೋ ವಿಶ್ವಾ ವಿಶ್ವಾ ಜಾತಾನಿ
ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಯತ್ಕಾಮಸ್ತೆ ಯತ್ಕಾಮಾಸ್ತೆ 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 ಹೇಳ್ಬೇಕಾರೆ ಹಮ್ಜಾತಿ ಶುರು ಮಾಡ್ತೀರಿ ನೀವು. ಯತ್ಕಾಮಾಸ್ತೆ ಯತ್ಕಾಮಾಸ್ತೆ ತಪ್ಪಾಯ್ತು. ಯತ್ಕಾಮಾಸ್ತೆ ಯತ್ಕಾಮಾಸ್ತೆ ಕಾಮಾಸ್ತೆ ಇನ್ನು ತಿದ್ಕೋಬೇಕಿರ್ಲಿ. ಜುಹುಮಸ್ತನ್ನ ರುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಸ್ಯಾಮ ಪತಯೋರಗೀಣ ಪತಯೋರಯೀನಾ. ಹರಿ ಓಂ. ಇವತ್ತು ಅಕಸ್ಮಾತ್ ಏನೊಂದು ಇಬ್ಬರು ಮೂರು ಆಗಿಲ್ಲದೆ ಹೋದ್ರೆ ನಾಳೆ ಬೇಗ ಅವ್ರ 5:20ಕ್ಕೆ ಬನ್ನಿ. 10 ನಿಮಿಷದಲ್ಲಿ ನಿಮಗೆ ಪಾಠ ಆಗುತ್ತೆ. ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಗುರುಜಿ ಮಂಜುಳಾ. ಮಂಜುಳಾ ಕೈ ಎತ್ತಿ. ಎಲ್ಲಿ? ನೀಲಮ್ಮರ ನೀಲಮ್ಮ ಜೊತೆ ಇರುವಂತ ಮಂಜುಳನ ನಾಳೆ ಮಾಡಿದ್ರೆ ಆಗಲ್ವಾ? ನಾಳೆ ಡ್ಯೂಟಿಯಿಂದ ಇವತ್ತು ಸ್ವಲ್ಪ ಬೇಗ ಬಂದೆ, ಸಿಕ್ತು ಕ್ಲಾಸ್. ಬಂದ್ರಿ? ನಾನು ತುಂಬಾ ಬೇಗ ಬಂದೆ. 10 ನಿಮಿಷ ಆಯ್ತು ಇವಾಗ. ಹ ಓಂ ಪ್ರಜಾಪತೆ ಓಂ ಪ್ರಜಾಪತೆ ತತ್ವದೇತಾನ್ಯನ್ಯೋ ತತ್ವದೇತಾನ್ಯನ್ಯೋ ವಿಶ್ವ ಜಾತಾನಿ ಜಾತಾನಿ ಪರಿತಾ ಬಭೂವ ಪರಿತಾ ಬಭೂವ ಯತ್ಕಾಮಾಸ್ತೆ ಕಾಮಾಸ್ತೆ ಜುಹುಮಸ್ತನ್ನೋ ಜುಹುಮಸ್ತನ್ಯೋ ಅಸ್ತು ವಯಂ ಸ್ಯಾಮ ಅಸ್ತು ವಯಂ ಶ್ಯಾಮ ಶ್ಯಾಮ ಪತಯೋರಯೀಣ ಪತಯೋರಯೀಣ ರಯೀಣ. ಹರಿ ಓಂ. ಪಾಠ ಸಾಕು. ನಮ್ಮ ಅಶೋಕ್ಜಿಂದ ಇನ್ನೊಂದು 2 ಮಾತು ಕೇಳಬೇಕು. 4 ಇವತ್ತು ನೀವೆಲ್ಲ ಬಂದು 10-12 ದಿವಸ ಆಯ್ತಾ? ಯಾರಾದ್ರೂ ಒಬ್ರು ಉತ್ತರ ಕೊಡಿ. ಹಾ ಗುರುಜಿ, 19th ಸೆಟ್ ಆಗಿರೋದು. 12 ದಿವಸಕ್ಕೆ 6 ಮಂತ್ರ ಕಲ್ತಿರೋದು ಬಹಳ ದೊಡ್ಡದೇನೆ. 2 ದಿವಸಕ್ಕೊಂದು ಮಂತ್ರ ಕಲ್ತು ಬಿಟ್ಟಿದ್ದೀರಿ. ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿರುವಂತ ಬಹುಪಾಲು 95% ನೀವು ಸ್ವರನೂ ಸರಿಯಾಗಿ ಹೇಳಿದ್ದೀರಿ, ಅಲ್ಪ ಪ್ರಾಣ ಮಹಾಪ್ರಾಣ ಸರಿಯಾಗಿ ಹೇಳಿ ಕಲಿತಾ ಇದ್ದೀರಿ. ಮತ್ತೆ ಯಾರು ನಿಜವಾಗ್ಲೂ ಸ್ವಲ್ಪ ಒದ್ದಾಡ್ತಾ ಇದ್ದೀರಿ ಅವ್ರು ಸ್ವಲ್ಪ ನಿಮಗೆ ನೀವು ಸ್ವಲ್ಪ ಪನಿಷ್ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಬರೋದೇ ಇಲ್ಲ ಅದು. ಅಶೋಕ್ ಜಿ ಏನ್ ಹೇಳ್ಬೇಕು? ಏನೋ ಇದ್ದಾರೆ ಎಲ್ಲಾರು, ಅವ್ರಿಗೇನೋ ಸ್ವಲ್ಪ ಪ್ರೇರಣೆ ಹೇಳಿ. ಎಲ್ಲಾರ ನಿಮ್ಗೊಂದು ಧನ್ಯವಾದ ಹೇಳ್ಬೇಕಾ? ಯಾರಕ್ಕೆ? ಗುರುಜಿ ಹೇಳಿ. ಗುರುಜಿ ಹೇಳಿ ವಿಜಯಲಕ್ಷ್ಮಿ. ಅವರ ಬುಕ್ ಮೊನ್ನೆ ಅಷ್ಟೇ ನನಗೆ ಸಿಕ್ತು. ನೋಡಿ ತುಂಬಾ ಖುಷಿಯಾಗಿತ್ತು. ಪೂರ್ತಿ ಓದಿಲ್ಲ ಇನ್ನು, ಸ್ವಲ್ಪ ಅಷ್ಟೇ ಓದ್ದೆ. ಆದ್ರೆ ಬಹಳನೇ ಆನಂದ ಸಿಗುತ್ತೆ ಅದನ್ನ ಓದಿದ್ರೆ. ಸೊ ಈಗ ಪ್ರತ್ಯಕ್ಷ ನೋಡಿದಾಗ ತುಂಬಾನೇ ಖುಷಿ ಆಯ್ತು ಮನ್ಸಿಗೆ.
ಥ್ಯಾಂಕ್ ಯು. ಯಾಕಂದ್ರೆ ನಿಮಗೆ ಫಸ್ಟ್ ಧನ್ಯವಾದ ಹೇಳ್ಬೇಕು. ಆಮೇಲೆ ಅವರು ನಮಗೋಸ್ಕರ ಇಷ್ಟು ಸಮಯವನ್ನ ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನೀವು ಧನ್ಯವಾದ ಅವ್ರಿಗೆ ಹೇಳಿ. ಆದ್ರೆ ಅವ್ರದ್ ಕರ್ತವ್ಯ ಇದು ಮಾಡ್ಬೇಕಾದ್ದು. ನಂದೇ ಆಗಿದ್ ಕರ್ತವ್ಯನೋ ಅವ್ರದ್ದು ಕರ್ತವ್ಯನೇ. ಅದರಿಂದ ನಿಮ್ಮ ಧನ್ಯವಾದಗಳು ಬೇಡ. ನಾನು ನಿಮ್ಗೆ ಆರಂಭದಲ್ಲಿ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಅಂದಾಗ ಆ ನಮಸ್ಕಾರಲ್ಲಿ 10 ನಿಮಿಷ ಹೊರಟೋಗುತ್ತೆ, ಬೇಡ ಅದು. 2 ಮಾತು ಹೇಳ್ಬಿಡಿ ಅಶೋಕ್. ಶ್ರೀಧರ್ಜಿ ಹೇಳಿ. ಶ್ರೀಧರ್, ನಮ್ ಸ್ನೇಹಿತರು ವೆಂಕಟಕೃಷ್ಣನ್ ಮಾತಾಡ್ಸಿ, ಅಲ್ಲಿದಾರ ನೋಡಿ ಅಲ್ಲಿ. ವೆಂಕಟಕೃಷ್ಣ ನಮಸ್ಕಾರ, ಅಭಿವಾದಯ. ಅಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜೊತೆಗೆ ಇದಾರು. ನಾನ್ ನೋಡ್ಲೇ ಇಲ್ಲ, ಆಮೇಲೆ ಯಾವಾಗ್ಲೂ ನೋಡ್ದೆ ನೀವಿರೋದನ್ನ. ಅಲ್ಲ ಅವ್ರ ಅವತ್ತಿಂದ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹಾ, ಅಯ್ಯೋ ನಮ್ ಜೊತೆ ಟೂರ್ ಅಲ್ಲಿ ಬಂದಿದ್ರಲ್ಲ, ಸಿಕ್ಕಾಬಿಟ್ಟೆ ಆಕ್ಟಿವ್. ಮೊದ್ಲು ಮುನ್ನುಗ್ಕೊಂಡು ಹೋಗೋರು ಎಲ್ಲಾ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಾಡಿದ್ದು ತುಂಬಾ ಚೆನ್ನಾಗಿತ್ತಪ್ಪ. ಸಾಕ್ಷಿಗೆ 15ನೇ ತಾರೀಕು ಬೆಳಿಗ್ಗೆ ನಾವು ಇಬ್ರು ಬರ್ತೀವಿ ಅಂತ ಬರ್ತಾರೆ. ಯಾವತ್ತು? 15ನೇ ತಾರೀಕು ಅವತ್ತು. 15ಕ್ಕ 14ಕ್ಕೆ ಉದ್ಘಾಟನೆಗೆ 15ನೇ ತಾರೀಕು ಬೆಳಗ್ಗೆ ಅಗ್ನಿಹೋತ್ರ ಇರುತ್ತಲ್ಲ, ಕೆಲವರು ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ ಇವಾಗ ನೀವು ಕೈಯಲ್ಲಿ ಹಿಡಿದಿರುವಂತ ಇದೆಯಲ್ಲ ಕೆರ್ಕೊಳ್ಳೋದು, ಆದ್ರೆ ಎಲ್ಲಾರು ತಗೋಬೇಕಾ? ಅಲ್ಲ ಇಲ್ಲಿ ತಂದಿರೋ ಉದ್ದೇಶನ ಎಲ್ಲಾರು ತಗೊಳ್ಳಿ. ಇಲ್ಲಪ್ಪ, ಇಲ್ಲಿತ್ತು ಸುಮ್ನೆ ಏನೋ ಕೈಗೆ ಸಿಕ್ತಲ್ಲ ಆಯ್ತು. ಅವಾಗ ಹೇಳ್ದೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇಕಿದ್ ನಮ್ಗೆ. 2 ಮಾತು ಹೇಳಿ. ಸುಮ್ನೆ ಒಂದು ವಿಚಾರ ಹೇಳೋಣಂತೆ. ಹೇಳ್ಬಿಡಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಹೇಳಿ. ನಾವು ಸಾಮಾನ್ಯವಾಗಿ ಏನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಸೂತ್ರಗಳನ್ನ ಇದನ್ನೆಲ್ಲದನ್ನು ಕೂಡ ಜ್ಞಾಪಕ ಇಟ್ಕೊಂಡ್ಬಿಡ್ತೀವಿ. ಆದ್ರೆ ಅದು ನಮ್ಮ ಜೀವನದಲ್ಲಿ ಅಪ್ಲಿಕೇಶನ್ ಸಿಗಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಬೇಕಾದಷ್ಟು ಇದೆ. ಅದು ಹೇಗೆ ಬರೀತಾರೆ ಅಂತಂದ್ರೆ, ನಮ್ಮ ಭಾರತದ ಆಕಾಶದಲ್ಲಿ ಉಪದೇಶಗಳೆಂಬ ನಕ್ಷತ್ರಗಳು ಸದಾ ಮಿನುಗ್ತಾ ಇರುತ್ತೆ. ಆದ್ರೆ ಅದು ರಾಮಾಯಣದ ಬೇಕಾದ್ರೆ ಆಗ್ಬೋದು, ಮಹಾಭಾರತ ಆಗ್ಬೋದು, ಸರ್ವಜ್ಞನ ವಚನ ಆಗ್ಬೋದು, ಬಸವಣ್ಣವ್ರ ವಚನ ಆಗ್ಬೋದು, ವೇದ ಆಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಆದ್ರೆ ಅದನ್ನ ಬಳಸ್ಕೊಳ್ಳೋದು ನಮ್ಮ ಒಂದು ಕ್ಷಮತೆಯ ಮೇಲೆ ನಿಂತಿದೆ ಅಂತ ಹೇಳಿ ಅಂತ. ಹಾಗಾಗಿ ಬೇಕಾದಷ್ಟು ಇರುತ್ತೆ. ಈಗಾಗ್ಲೇ ತೋರಿಸ್ತೆ ನಾನು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದೆಲ್ಲ ಮಂಕುತಿಮ್ಮ ಅಂತ. ಬಹುಶಃ ನೀವೆಲ್ಲ ನೋಡ್ತಾ ಇರ್ತೀರ, ನನ್ನ ಹಿಂದೆ ಮುಂದೆ ಎಲ್ಲಾ ಕಡೆದು ಬರೀ ಪುಸ್ತಕಗಳೇ ತುಂಬ್ಕೊಂಡಿದೆ. ನನ್ನ ಹತ್ರ ತುಂಬ್ಕೊಂಡಿದೆ ಅಂತಲ್ಲ, ಆ ವಿಷಯ ಆಗಿದೆ ಅಂತ ಹೇಳಿ ಅಂತ. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ. ಪುಸ್ತಕದಿಂದ ಸಿಗುವಂತಹ ಅರಿವು ಅಂತಿದೆಯಲ್ಲ, ಜ್ಞಾನ, ಅದು ಮಸ್ತಕದಿ ತಳೆದ ಮಣಿ. ಒಂಥರ ಈಗಂತರ ಕಿರೀಟ ಹಾಕೊಂಡಂಗೆ, ಕ್ಯಾಪ್ ಇಟ್ಕೊಂಡಂಗೆ, ಅಥವಾ ಒಂಥರ ನಾವು ಯಾರು ಬೇಕಾದ್ರೂ ಇಟ್ಕೋಬಹುದು. ಅದೇನಂತ ದೊಡ್ಡ ತೊಂದರೆ ಏನಾಗೋದಿಲ್ಲ. ಅಂದ್ರೆ ಆ ತರ ತಲೆ ಒಳಗೆ ಇರುತ್ತೆ ಅಂತ ಹೇಳಿ ಅಂತ. ಚಿತ್ತದೊಳು ಬೆಳೆದ ಅರಿವು ತರು ತಳೆದ ಪುಷ್ಪ. ಅದೇ ಒಂದು ಅರಿವು ಜ್ಞಾನ ಅಂತ ಒಳಗಡೆ ತಲೆಯಲ್ಲಿ ತುಂಬ್ಕೊಂಡಿದೆಯಲ್ಲ, ಅದಕ್ಕೊಂದ್ ಸ್ವಲ್ಪ ಪೋಷಣೆ, ನೀರು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡ್ತು ಅಂತಂದ್ರೆ ಅದು ಹೇಗೆ ಆಗುತ್ತೆ, ಬೆಳೆಯುತ್ತೆ ಅಂತಂದ್ರೆ ತರು ತಳೆದ ಪುಷ್ಪ. ಒಂದು ಗಿಡದಲ್ಲಿ ಹೂ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಿತ್ಕೊಂಬಂದು ಇಟ್ಬಿಟ್ರೆ ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ, ಆಮೇಲೆ ಬಾಡ್ ಹೋಗುತ್ತೆ. ಆದ್ರೆ ಆ ಗಿಡದಲ್ಲೇ ಇದ್ದಾಗ ಎಷ್ಟು ನಳನಳಿಸ್ತಾ ಇರುತ್ತೆ, ಹೇಗೆ ಎಷ್ಟು ಸೌರಭವನ್ನ ಸೂಸ್ತಾ ಇರುತ್ತೆ, ಸುಗಂಧವನ್ನ ಸೂಸ್ತಾ ಇರುತ್ತೆ, ಒಂದು ಬಣ್ಣವನ್ನ ಕೊಡ್ತಾ ಇರುತ್ತೆ, ದುಂಬಿಗಳೆಲ್ಲ ಬರುತ್ತೆ, ಹಕ್ಕಿಗಳೆಲ್ಲ ಬರುತ್ತೆ, ಹೀಗೆ ಒಂಥರ ಆಕರ್ಷಣೆ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಮಲ್ಲೂ ಹಾಗೇನೆ ಆ ಪುಸ್ತಕದಲ್ಲಿ ದೊರೆತ ಅರಿವನ್ನ ಒಳಗೆ ಇಟ್ಟುಕೊಂಡು ಅದನ್ನ ಪೋಷಿಸಿ ನೀರೆರೆದು ಗೊಬ್ಬರ ಹಾಕಿ ಇದು ಬಿಟ್ರೆ ಅದು ಜ್ಞಾನ ಹೊರಗೆ ಚೆಲ್ಲತ್ತೆ, ಅದು ಕಾಂತಿಯುತವಾಗುತ್ತೆ, ನಮ್ಮ ದೇಹ ನಮ್ಮ ವ್ಯಕ್ತಿತ್ವ ಚೆನ್ನಾಗತ್ತೆ ಅಂತ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರೋದೇ ಹಾಗೆ. ಸತ್ಯ ಅಂತ ಒಂದು ಪದ ಇದೆ. ಸತ್ಯ ಅಂದ್ರೆ ಏನು? ಯಾವುದು ಹೇಗಿದೆಯೋ ಅದನ್ನ ಹಾಗೆ ಹೇಳೋದು ಅಷ್ಟೇ. ಬೆಂಕಿ ಸುಡತ್ತೆ, ನೀರು ಮೇಲಿಂದ ಕೆಳಕ್ಕೆ ಹರಿಯತ್ತೆ, ಅದು ಸತ್ಯ. ಯಾವ ದೇಶಕ್ಕೆ ಹೋಗಿ ಯಾವ ಕಾಲದಲ್ಲಿ ಹೋಗ್ಲಿ ಅದು ಹಾಗೆ ಇರೋದು. ಅದನ್ನ ಆ ತರ ತಿಳ್ಕೊಬೇಕು. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಯಾವುದೇ ಒಂದು ವಿಷಯವನ್ನ ನಾವು ಒಳಹೊಕ್ಕು ನೋಡದಿದ್ದರೆ ಅದು ಪೂರ್ಣವಾದ ವಿಷಯ ನಮಗೆ ಸಿಗುವುದಿಲ್ಲ. ಹೇಗಿರುತ್ತೆ ಅಂತಂದ್ರೆ, ಸುಮ್ನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಗಂಧದ ಮರ ಇರುತ್ತೆ, ಗಂಧದ ಗಿಡ. ನಾನೇ ಅದನ್ನ ಸ್ವತಃ ಅನುಭವಿಸಿದ್ದೀನಿ.
ನಮ್ಮನೆ ಈ ಮನೆ ಹಿಂದ್ಗಡೆನೆ ಒಂದು ಸೈಟ್, ಖಾಲಿ ಸೈಟ್ ಅಲ್ಲಿ ಗಂಧದ ಗಿಡ ಸಸಿ ಬೆಳೆದಿತ್ತು. ತುಂಬಾ ಕೇರ್ಫುಲ್ ಆಗಿ ದೊಡ್ಡ ಗುಂಡಿಯನ್ನು ಮಾಡಿ ಅದು ಬೇರು ಸಮೇತ ಕಿತ್ತು ನಮ್ಮನೆ ಮುಂದೆ ಒಂದು ಪಾರ್ಕ್ ಇದೆ, ಅಲ್ಲಿ ತಂದು ಹಾಕಿದೆ. ಎಷ್ಟೇ ನೀರ್ ಹಾಕಿ ಗೊಬ್ಬರ ಹಾಕಿದ್ರು ಅದು ಬೆಳಿಲಿಲ್ಲ, ಸತ್ತೋಯ್ತು. ಏನು ರಹಸ್ಯ ಅಂತಂದ್ರೆ, ಆ ಗಂಧದ ಸಸಿಗೆ ಒಂದು ಪಕ್ಕದಲ್ಲಿರುವಂತಹ ದೊಡ್ಡ ಮರದಲ್ಲಿ ಬೇರಿನ ಸಂಬಂಧ ಇರುತ್ತಂತೆ, ನೆಲದ ಒಳಗಡೆ. ವಸ್ತು ಸಾಕ್ಷಾತ್ಕಾರ ಅಂತರಿಕ್ ಇದು ಗೊತ್ತಿರ್ಲಿಲ್ಲ ನನ್ಗೆ, ಆಮೇಲೆಲ್ಲ ಹುಡುಕಿದ್ಮೇಲೆ ಗೊತ್ತಾಯ್ತು. ಆ ತರ ಅದು ಸೆಮಿ ಪ್ಯಾರಾಸೈಟ್ ಅಂತ ಹೇಳ್ತಾರೆ, ಆ ತರ. ಹಾಗಾಗಿ ಈ ರಹಸ್ಯಗಳನ್ನೆಲ್ಲ ನಾವು ತಿಳ್ಕೊಬೇಕು. ಹೇಗೆ ಅಂತಂದ್ರೆ, ಆ ವಸ್ತುವಿನ ಒಳಗೆ ಇಳಿಬೇಕು. ಹಾಗೆ ಹೋದಾಗ ಮಾತ್ರ ಸಂಪೂರ್ಣವಾದ ಚಿತ್ರಣ ಇರುತ್ತೆ, ಸಿಗುತ್ತೆ. ನಮ್ಮ ಋಷಿ ಮುನಿಗಳು ಹಾಗೆ ಒಂದು ವಿಷಯದ ಬಗ್ಗೆ ತಮ್ಮ ಒಂದು ಅನುಭವವನ್ನ ತೆಗೆದಿಟ್ಟು ಬೇಕಾದಷ್ಟು ಗ್ರಂಥಗಳನ್ನ ರಚಿಸಿಟ್ಟಿದ್ದಾರೆ. ವರಾಹ ಮಿಹಿರ ಇರ್ಬೋದು, ಭಾಸ್ಕರ ಇರ್ಬೋದು, ಕಾಳಿದಾಸ ಇರ್ಬೋದು, ಯಾರನ್ನ ಬೇಕಾದ್ರೂ ತಗೊಳ್ಳಿ ನೀವು, ಬೇಕಾದಷ್ಟು ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಭರತ ಮುನಿ ಇರ್ಬೋದು, ನಾಟ್ಯಶಾಸ್ತ್ರ ಇರ್ಬೋದು, ಯಾವುದನ್ನೇ ಆಗ್ಲಿ ಆಮೂಲಾಗ್ರವಾಗಿ ಅದನ್ನ ಪರಿಶೀಲಿಸಿರ್ತಾರೆ. ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ 4ನೇ ಸಾಲು. ಅಂದ್ರೆ ಏನೋ, ನಾನು ಓದಿದ್ದೀನಿ, MTech ಓದಿನಿ, PhD ಮಾಡಿದೀನಿ ಅಂತ ಅನ್ಬಿಟ್ಟು ಅಂದ ತಕ್ಷಣ ಏನು ಕೊಂಬು ಕೋಡು ಏನು ಇರೋದಿಲ್ಲ. ಅದನ್ನ ಆ ತರ ಇಟ್ಕೊಂಡ್ಬಿಟ್ರಾಗ್ಲಿಲ್ಲ, ಆ ವಸ್ತು ಸಾಕ್ಷಾತ್ಕಾರ ಮಾಡ್ಬೇಕು ಅಂತ. ಅದನ್ನೇನೆ ಹೇಳಿ ಋಗ್ವೇದದಲ್ಲಿ ಮನುರ್ಭವ ಅಂತಿದೆ, ಚಿಂತನಶೀಲನಾಗು ಅಂತ ಹೇಳಿ. ಅಂತ ಯಾವುದೇ ಒಂದು ವಸ್ತುವನ್ನ ಆಮೂಲಾಗ್ರವಾಗಿ ಪರಿಶೀಲಿಸುತ್ತೆ. ನಮ್ಗೂ ಪ್ರಾಣಿಗಳಿಗೂ ಇತರೆ ಪಕ್ಷಿಗಳಿಗೂ ಹಾಗೂ ಮಾನವರಿಗೂ ಇರುವ ಒಂದೇ ವ್ಯತ್ಯಾಸ ಏನು ಅಂತಂದ್ರೆ ಚಿಂತನಶೀಲತೆ. ಪ್ರಾಣಿಗಳಿಗೇನು ಭಯ, ಮೈಥುನ, ಆಹಾರ, ನಿದ್ರೆ, ಇವು 4 ಬಿಟ್ರೆ ಆಗೋಯ್ತು. ಆ ಮಾನವನಿಗೆ 5ನೇದೊಂದಿದೆ, ಯೋಚನೆ ಮಾಡೋಕೆ. ಇದು ಯಾಕೆ ಹೀಗಿದೆ, ಅದು ಯಾಕೆ ಹಾಗೆ ಇರಬಾರ್ದಿತ್ತು, ಈ ತರ ಪ್ರಶ್ನೆ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಹಾಗಾಗಿ ಪ್ರಯೋಗಗಳನ್ನ ಮಾಡ್ಕೊಂಡು ಅದನ್ನ ತಿಳ್ಕೊಳ್ಳುವಂಥದ್ದನ್ನ ಮಾಡ್ಬೋದು. ಹಾಗಾಗಿ ಅಂದ್ರೆ ಈ ಕಾರ್ಯ ಮಾಡೋದ್ರಿಂದ ನನಗೆ ಲಾಭ ಏನಿದೆ? ಸಾಮಾನ್ಯವಾಗಿ ಲಾಭ ಅಂತಂದ್ರೆ ಬರೀ ದುಡ್ಡು ಅಂತ ಅನ್ಕೋಬೇಡಿ. ಲಾಭ ಅಂದ್ರೆ ಭೌತಿಕ ಲಾಭ ಇದೆ, ದೀರ್ಘಕಾಲಿಕ ಲಾಭ ಇದೆ, ತಾತ್ಕಾಲಿಕ ಲಾಭ ಇದೆ, ಆಧ್ಯಾತ್ಮಿಕ ಲಾಭ ಇದೆ. ಆಧ್ಯಾತ್ಮಿಕ ಲಾಭವನ್ನ ಯಾವುದೇ ಮಾನದಂಡದಿಂದ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ನನ್ನ ಮಾತನ್ನ ಮುಗಿಸ್ತೀನಿ. ಏನು ಅಂತಂದ್ರೆ, ಸಾಮಾನ್ಯವಾಗಿ ನೀವು ಬಲ್ಬನ್ನೆಲ್ಲ ನೋಡಿರ್ತೀರ, ಎಲೆಕ್ಟ್ರಿಕ್ ಬಲ್ಬನ್ನ. ಆ ಎಲೆಕ್ಟ್ರಿಕ್ ಬಲ್ಬನ್ನ ಥಾಮಸ್ ಆಲ್ವಾ ಎಡಿಸನ್ ಕಂಡಿಡ್ದ. ಆ ಬಲ್ಬ್ನ ಆ ಬುರುಡೆಗಳನ್ನು ಮಾಡಿದಾಗ ಅದ್ರೊಳಗಡೆ ಒಂದು ನಿಯಾನ್ ಆರ್ಗಾನ್ ಅಥವಾ ನಿಯಾನ್ ಗ್ಯಾಸ್ ನ ತುಂಬಬೇಕಾಗಿತ್ತು. ಎಷ್ಟು ತುಂಬಬೇಕು ಅಂತ ಹೇಳಿದ್ರೆ ಅದ್ರ ವಾಲ್ಯೂಮ್ ಬೇಕಾಗಿತ್ತು. ಅಂದ್ರೆ ಉದ್ದ, ಅಗಲ, ಎತ್ತರವನ್ನ ಗುಣಿಸಿದ್ರೆ ಬರುವಂತ ಗಾತ್ರ ಬೇಕಾಗಿತ್ತು. ಆಗಿನ ಕಾಲದ ಮ್ಯಾಥಮೆಟಿಷಿಯನ್ಸ್ ಎಲ್ಲಾರ್ಗೂ ಹೇಳ್ದ. ಅವರೆಲ್ಲರೂ ಪ್ರಯತ್ನ ಪಟ್ರು, ಏನೇನೋ ಫಾರ್ಮುಲಾಗಳನ್ನೆಲ್ಲ ಹಾಕಿದ್ರು, ಎಲ್ಲಾವ್ದನ್ನು ಪ್ರಯತ್ನ ಪಟ್ರು, ಆದ್ರೂ ನಿಖರವಾಗಿ ತಿಳಿಯೋದಕ್ಕಾಗ್ಲಿಲ್ಲ. ಮತ್ತಷ್ಟು ಸಮಯ ಬೇಕು ಅಂದ್ರು. ಥಾಮಸ್ ಆಲ್ವಾ ಎಡಿಸನ್, ಆಯ್ತು ತಗೊಳ್ಳಿ, ಇನ್ನೊಂದು ವಾರ ಕಂಡಿಡೀರಿಂದ ಅವರು ಟ್ರಿಗ್ನಾಮೆಟ್ರಿ ಅದು ಇದು ಎಲ್ಲಾ ಹಾಕಿದ್ರು, ಆಗ್ಲಿಲ್ಲ. ಕೊನೆಗೆ ಎಲ್ಲರನ್ನು ಕರೆದ್ಬಿಟ್ಟು ಈತ ಏನ್ ಮಾಡ್ದ, ಆ ಬುರುಡೆಗಳನ್ನೆಲ್ಲ ತಗೊಂಡ ಬೇರೆ ಬೇರೆ ಆಕಾರದಲ್ಲಿ ಇತ್ತಲ್ಲ. ಸಾಮಾನ್ಯವಾಗಿ ಇವಾಗ ಬಲ್ಬ್ ಇಲ್ಲ ಬಿಡಿ, ಇವಾಗಿನ ಕಾಲದಲ್ಲಿ ಬೇರೆ ಬೇರೆ ಇದೆಲ್ಲ ಬಂದ್ಬಿಟ್ಟಿದೆ, ಹಳೇದನ್ನ ಜ್ಞಾಪಿಸ್ಕೊಳ್ಳಿ. ಅವಾಗ ಒಂದು ಟೇಬಲ್ ಮೇಲೆ ಎಲ್ಲ ಈ ಬುರುಡೆಗಳನ್ನ ಇಟ್ಟಿದ್ದ, ಅದ್ರೊಳಗೆ ನೀರು ತುಂಬದ, ಆಮೇಲೆ ಅದನ್ನ ಮೆಜರಿಂಗ್ ಜಾರ್ಗ್ ಹಾಕದ. ಅದು ಎಷ್ಟೋ CC ಬಂತು, ಅಷ್ಟೇ, ಮುಗ್ದಾಯ್ತು. ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಎಷ್ಟೆಷ್ಟೋ ಫಾರ್ಮುಲಾಗಳನ್ನ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಹೇಳಿದ್ರು. ತುಂಬಾ ಸುಲಭವಾದ ವಿಧಾನ. ಹಾಗೆ ನಮಗೆ ಈ ಸೂತ್ರಗಳು ನಮಗೆ ಗೊತ್ತಿದ್ರೆ ನಮ್ಮ ಬಾಳಿನಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಮಾಡ್ಕೊಂತು ಅಂದ್ರೆ ನಮ್ಮ ಬಾಳು ಹಸನಾಗತ್ತೆ. ಧನ್ಯವಾದ, ನಮಸ್ಕಾರ. ಹರಿ ಓಂ. ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಶೋಕ್ ಜಿ ಇದ್ದಾಗ ಒಂದು ವಿಡಿಯೋನ ತಗೊಳ್ಳೋಣ.